जगा लो, होगा दूर अंधेरा। शिव का कर लो ध्यान, आ रहा पावन पुण्य सवेरा। से आए अपने आप को जानो, राजयोग के द्वारा अपना परम पिता पहचानो। इसी राजपथ पर चलकर अपना बसेरा। तुम हो आत्मा तन से न्यारे, परमात्मा को प्यारे। दिव्य गुणों को धारण करके योगी बनो दुलारे। ज्योति बिंदु ही तोड़ेगा ये माया मोह का घेरा। अंतर मन में ज्योति जगा लो,
बने बाबा तुम सा, चले साथ घर को, घड़ी ऐसी आए। यही है तमन्ना, बने बाबा तुम सा। यही है तमन्ना, बने बाबा तुम सा, चले साथ घर को, घड़ी ऐसी आए। हमें तो वतन की बहुत याद आए, हमें तो वतन की बहुत याद आए। किस काम की है पुरानी ये दुनिया, बड़ी प्यारी है वो निराकारी दुनिया। विदेही बन प्रभु संग चलेंगे, परम शांति आनंद अनुभव करेंगे। देखो इशारों से
कोई बुलाए, देखो इशारों से कोई बुलाए, हमें तो वतन की बहुत याद आए। हमें तो वतन की बहुत याद आए। मुद्दत है गुज़री बिछड़े वतन को, मिला क्या यहाँ पर लगा करके मन को। ये तुमने बताया हुआ खेल पूरा, जगत का ये नाटक रहा न अधूरा। यहाँ की नशे कोई अब जी को भाए, यहाँ की नशे कोई अब जी को भाए, हमें तो वतन की बहुत याद आए। हमें तो वतन की बहुत याद आए। ओम शांति। ओम शांति। बाबा आज पूछ रहे हैं बच्चों के अंदर संशय का संकल्प क्यों उत्पन्न होता है। ಸಂಶಯದ ಸಂಕಲ್ಪಗಳು ಏನಕ್ಕೆ ಬರುತ್ತೆ? ಟೋಟಲಿ ನೆಗೆಟಿವ್ ಇರಲಿ ವ್ಯರ್ಥ ಇರಲಿ, ಕ್ಯೂ ಕ್ಯಾ ಪ್ರಶ್ನೆಗಳ ರೀತಿ ನೀತಿಗಳೇನಿದೆ ಇವೆಲ್ಲ ಯಾವುದರ ಹಿಂದೆ ಸೂಕ್ಷ್ಮ ಸಂಶಯ ಕಾರಣ. ಬಟ್ ಕಾರಣ ಏನು? ಬಾಬಾ ಹೇಳ್ತಾರೆ ದೇಹಾಭಿಮಾನ. ಮುರಳಿ ಓದ್ಕೊಂಡು ಬಂದು ಉತ್ತರ ಕೊಡ್ತೀರಾ? ಸೊ ಬಾಬಾ ಹೇಳೋದು ದೇಹಾಭಿಮಾನ ಮೂಲ ಕಾರಣ. ಇವನ ಅಂಶ ಇದ್ರೂ ನಿರಾಳವಾಗಿ ನಿಸ್ಸಂಕಲ್ಪ ನಿಶ್ಚಿಂತ ಸ್ಥಿತಿಯಲ್ಲಿ ಅವ್ರು ಇರೋಕ್ಕಾಗಲ್ಲ. ಯಾರನ್ನೇ ನೋಡಿದಾಗ ಇವ್ರು ಯಾಕೆ ಹಿಂಗೆ, ಅವ್ರು ಯಾಕೆ ಹಂಗೆ, ಅದು ಯಾಕೆ ಹಂಗೆ,
ಇದನ್ನು ಹೇಳಿಕೊಂಡು ಸಂಕಲ್ಪ ತನಗೆ ತಾನು ಒಳಗಡೆ ಸಂಬಂಧಗಳಲ್ಲಿ ಬರ್ತಾನೆ ಪ್ರತಿಯೊಂದು ಆತ್ಮನ ಪಾರ್ಟ್ ಅಲ್ಲಿ ಫುಲ್ ಸ್ಟಾಪ್ ಇಡೋಕ್ಕಾಗಲ್ಲ. ಅಂದರೆ ಕಾರಣ ಏನಂದರೆ ಬ್ರಹ್ಮ ಬಾಬಾ ಹೇಗೆ ಅವ್ರ ಮುಂದೆ ಏನೇನು ಬಂತು, ಯಾವುದು ಬರಲಿಲ್ಲ ಹೇಳ್ರಿ. 350 ಜನ ಮಕ್ಕಳಿದ್ದಾರೆ ಅಂದರೆ ಎಲ್ಲರೂ ಅವ್ರವ್ರ ಹಳೆಯ ಸಂಸ್ಕಾರಗಳು. ನಮಗಾದರೆ ಇಲ್ಲಿ ಜ್ಞಾನ ಆದರೂ ಕ್ಲಿಯರ್ ಇದೆ, ಅವ್ರಿಗೇನೂ ಕ್ಲಿಯರ್ ಇರಲಿಲ್ಲ. ಬರೀ ಓಂ ಧ್ವನಿಯನ್ನು ಕೇಳಿ ಸಾಕ್ಷಾತ್ಕಾರಗಳ ಆಧಾರದ ಮೇಲೆ ಬಂದ್ರೆಲ್ಲರೂ. ಬಟ್ ಆದರೆ ಏನೆಲ್ಲ ನೋಡಿದ್ರು ಬಾಬೂರು ಅಷ್ಟು ಫುಲ್ ಸ್ಟಾಪ್ ಸ್ಟೇಜಲ್ಲಿದ್ದರು. ಅಂದರೆ ಎಲ್ರೂದು ಪಾರ್ಟ್, ಯಾರು ದೋಷಿ ಅಲ್ಲ ಅನ್ನೋ ಮಾತು. ಕರೆಕ್ಷನ್ ಮಾಡ್ತಾ ಇದ್ರು, ಲವ್ ಆ್ಯಂಡ್ ಲಾ ಇತ್ತು. ಬಟ್ ಆದರೆ ಒಳಗಡೆ ಸಂಕಲ್ಪಗಳು ನಡೀತಿರ್ಲಿಲ್ಲ. ಅಟೆನ್ಷನ್ ಪ್ಲೀಸ್, ಮನೆಯಲ್ಲೆಲ್ರೂ ನೋಡ್ಕೊಳ್ಳಿ ನನ್ನ ಸ್ಥಿತಿ. ನಿಮ್ಮ ಮನೆಯಲ್ಲೇನೆ ಯಾರನ್ನೇ ನೋಡಿದಾಗ, ಏನೇ ಹೆಚ್ಚು ಕಡಿಮೆಗಳನ್ನು ಅವರಲ್ಲಿ ನೋಡಿದಾಗ, ಹೆಚ್ಚು ಕಡಿಮೆ ಮಾತು ರೀತಿ ನೀತಿಗಳನ್ನು ನೋಡಿದಾಗ ನನಗೇನೇನು ಸಂಕಲ್ಪ ಬರುತ್ತೆ ಅಂದರೆ ಅದರ ಹಿಂದೆ ಡ್ರಾಮಾದ ಮೇಲೆ ಫೈನಲ್ ನಿಶ್ಚಯ. ಡ್ರಾಮಾದಲ್ಲಿ ಪ್ರತಿಯೊಂದು ಆತ್ಮಗಳ ಪಾತ್ರದ ನಿಶ್ಚಯ ಇಲ್ಲ, ಅದಕ್ಕೆ ಸಂಶಯ ಬರ್ತಿದೆ. ಸೀದಾ ಮಾತು. ಇದನ್ನು ಹೌದಲ್ಲ, ಹಂಗೆ ಹೇಳ್ಬೇಕಲ್ಲ, ಅದು ನೋಡಿದ್ರೆ ಆಗುತ್ತಲ್ಲ, ಹಿಂಗೆ ಬರುತ್ತಲ್ಲ, ಕರೆಕ್ಷನ್ ಯಾಕೆ ಬರಬೇಕು? ಯಾವಾಗ ಡ್ರಾಮಾದ ಜ್ಞಾನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ಇನ್ ರಿಟರ್ನ್ ಏನು ಮಾಡ್ಬೇಕು ಹಂಗಿದ್ದಾಗ ನೀವು ಶುಭ ಭಾವನೆಯ ಸಮರ್ಥ ಭಾವನೆಗಳ ಶಕ್ತಿಗಳ ಸಹಯೋಗ ಕೊಡಿ ಅಂತಾರೆ ಅವ್ರ ಬದಲಾವಣೆ ಆಗಲಿಕ್ಕೆ. ಬಾಕಿ ನೀವು ಕೂತ್ಕೊಂಡು ವ್ಯರ್ಥ ನೆಗೆಟಿವ್ ಚಿಂತನೆ ಮಾಡಿ ಅಂತ ಯಾರು ಹೇಳಲ್ಲ. ಸಮಯ ಕ್ರೂಷಿಯಲ್ ಆಗಿದೆ. ಅದರಿಂದ ಇದು ಎಚ್ಚರ ವಹಿಸೋ ಮಾತು. ಬಾಬೂರು ಇವತ್ತು ಇಡೀ ಮುರುಳಿ ದೇಹಾಭಿಮಾನ ಬಿಟ್ಟು ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಬನ್ನಿ ಅಂತ ಹೇಳ್ತಿದ್ದಾರೆ. ಇದು ಇಂಪಾರ್ಟೆಂಟ್ ಅಲ್ಲ, ಯಾಕೆ ಬಾಬೂರು ಹೆಡ್ಲೈನಲ್ಲೇ ಇದು ಕಲ್ಯಾಣಕಾರಿ ಸಂಗಮ ಯುಗ. ಇದರಲ್ಲಿ ನಿಮ್ಮ ಅನ್ಯರ ಕಲ್ಯಾಣವನ್ನು ಬಿಟ್ಟು ಬೇರೆ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ ಮಕ್ಕಳೇ. ಇದು ಸೀರಿಯಸ್ ಆಗಿ ತಗೋಬೇಕು, ಯಾಕೆಂದರೆ ತಲೆ ಮೇಲೆ ವಿನಾಶ ಕೂತಿದೆ. मीठे बच्चे सारे कल्प का यह है सर्वोत्तम कल्याणकारी संगम युग. इसमें तुम बच्चे याद के सैक्रिन से सतो प्रदान बनते. ಮಧುರವಾದಂತಹ ಮಕ್ಕಳೇ, ಇಡೀ ಕಲ್ಪದ ಇದು ಸರ್ವೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ. ಇದರಲ್ಲಿ ನೀವು ಮಕ್ಕಳು ನೆನಪಿನ ಸ್ಯಾಕ್ರೀನ್ ಅಂತಿದ್ದಾರೆ ಬಾಬಾ ಅವ್ರ. ಯಾಕೆಂದರೆ ಬಾಬಾ ಟು ಸ್ವೀಟೆಸ್ಟ್. ಸ್ಯಾಕ್ರೀನು ಚಿಕ್ಕ ವರ್ಡೆ. ಕೆಲವು ಸಾರಿ ಬಾಬಾ ಹೇಳ್ತಾರ, ನಾನು ಸಿಹಿಯ ಬೆಟ್ಟ ಮಕ್ಕಳೇ ಅಂತಾರೆ. ಅವರ ನೆನಪು ಮಾಡಿ 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 ಸತೋ ಪ್ರಧಾನರಾಗೋದಂದ್ರೂ ಸ್ವೀಟ್ ಆಗೋದು. ಪವಿತ್ರತೆ ಇಲ್ಲದೆ ಮಧುರತೆ ಬರೋದು ಸಾಧ್ಯನೇ ಇಲ್ಲ. ಸಂಕಲ್ಪದಲ್ಲಾದರೂ ಏನೋ ಕಹಿ, ಏನೋ ಇಷ್ಟ ಇಲ್ಲ ಅನ್ನೋ ಥರ. ಇದೆಲ್ಲ ತುಂಬ सूक्ष्म चेकिंग विषयಗಳು. अनेक प्रकार के प्रश्नों की उत्पत्ति का कारण तथा उन सब का निवारण क्या है. ಅನೇಕ ಪ್ರಕಾರದ ಪ್ರಶ್ನೆಗಳ ಉತ್ಪತ್ತಿಯ ಕಾರಣ, ಅದರ ಹಿಂದೆ ನಿವಾರಣೆ ಏನು? जब देह अभिमान में आते हो तो संशय पैदा होता है और संशय उठने से ही अनेक प्रश्नों की उत्पत्ति हो जाती है. बाबा कहते, मैंने तुम बच्चों को जो धंधा दिया है, क्या दिया है? पतित से पावन बनो और बनाओ. इस धंधे में रहने से सब प्रश्न खत्म हो जाएगा. ಯಾವಾಗ ದೇಹಾಭಿಮಾನದಲ್ಲಿ ಬರ್ತೀರಾ ಆಗ ಸಂಶಯ ಕ್ರಿಯೇಟ್ ಆಗುತ್ತೆ. ಸಂಶಯ ಬರೋದ್ರಿಂದನೇ ಅನೇಕ ಪ್ರಶ್ನೆಗಳ ಉತ್ಪನ್ನ ಆಗ್ಬಿಡುತ್ತೆ. ಸಂಶಯ ಅನ್ನೋದು ಏನು, ಹೆಂಗೆ, ಯಾಕೆ? ಡ್ರಾಮಾದ ಫುಲ್ ಸ್ಟಾಪ್ ಅಲ್ಲದೆ ಏನೇ ಪ್ರಶ್ನೆಗಳು ಅಂದರೆ, ಜ್ಞಾನ ತಿಳ್ಕೊಳಕ್ಕೆ ಪ್ರಶ್ನೆ ಮಾಡೋದು ಬೇರೆ. ಪ್ರಶ್ನೆ ಶಿವಬಾಬೂರ್ ಮೇಲೆ ಡ್ರಾಮಾದ ಮೇಲೆ ಡ್ರಾಮಾ ಯಾಕೆ ಹಿಂಗಿರ್ಬೇಕು, ಹಿಂಗಾಗಬಾರ್ದಿತ್ತಲ್ಲ, ಬಾಬೂರಿಗೆ ಯಾಕೆ ಮಾಡಿದ್ರು, ಮಾಡಬಾರ್ದಿತ್ತಲ್ಲ,
ಅವ್ರ ಮೇಲೆ ಕುತ್ಕೊಂಡು ನೋಡ್ತಿದ್ದಾರಲ್ಲ, ಇವೆಲ್ಲ ಏನು ಕತೆಗಳಿದೆ, ಇದು ಸರಿಯಲ್ಲ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಿರೋದು, ನಾನೇನು ನಿಮ್ಮ ಕೆಲಸ, ಇದೆಲ್ಲ ಪ್ರಶ್ನೆಗಳು ಬಿಟ್ಬಿಟ್ಟು ನಾನು ಕಾರ್ಯ ಕೊಟ್ಟಿದ್ದೀನಲ್ಲ ಮಕ್ಕಳೇ ನಿಮಗೆ, ಸ್ವಯಂ ಪಾವನರಾಗಿ ಅನ್ಯರನ್ನು ಪಾವನ ಮಾಡೋ ಕಾರ್ಯ ಮಾಡಿ. ಎಲ್ಲರಿಗೆ ಪಾವನರಾಗಲಿಕ್ಕೆ, ಯೋಗಯುಕ್ತ ಸ್ಥಿತಿಯಲ್ಲಿರಲಿಕ್ಕೆ ನೀವು ಸಹಯೋಗ ಕೊಡಿ. ಆಗ ಪ್ರಶ್ನೆಗಳ ಸಮಾಪ್ತಿಯ ಟೈಮೇ ಇರಲ್ಲ. ಗೀತ ತುಮೇ ಪಾಕೆ ಹಮ್ನೆ ಜಹಾನ್ ಪಾಲಿಯಾ ಹೈ, ಜಹಾನ್ ಪಾಯಾ ಹೇ ಪಾನ ಹೈ. ಏನಂತೀರಾ ಎಲ್ರೂ? ಎಲ್ಲೆಲ್ಲಿ ಕುಳಿತುಕೊಳ್ಳಿ ಕೇಳ್ತಿದ್ದೀರೋ, ಬಾಬನ್ ಪಡ್ಕೊಂಡು ಜಗತ್ ಸಿಕ್ಕಿದೆಯೋ, ಇನ್ನು ಸಿಗ್ತಾ ಇದೆ ನೋಡ್ತಾ ಇದ್ದೀನಿ ಅಂತೀರೋ. ಯಾಕೆಂದ್ರೆ ಸರ್ವ ಪ್ರಾಪ್ತಿಗಳ ಸಂಪನ್ನ ಖುಷಿ ಇಲ್ಲ ಅಂದ್ರೆ ಸಿಕ್ತು ಎಲ್ಲ ಅಂತ ಹೇಳಿ ಆ ತೃಪ್ತಿ ಅಂತೂ ಇರೋಕ್ ಸಾಧ್ಯ ಇಲ್ಲ. ಓಂ ಶಾಂತಿ. मीठे मीठे रूहानी बच्चों ने गीत सुनाना, ये किसने कहा? मीठे मीठे रूहानी बच्चे. जब ज़रूर रूहानी बाप ही कह सकते हैं, मीठे मीठे रूहानी बच्चे अभी सन्मुख बैठे हैं और बाप बहुत प्यार से समझा रहे हैं. अब तुम जानते हो सिवाय रूहानी बाप के सर्व को सुख शांति देने व सर्व को इस दुख से लिबरेट करने वाला या दुनिया भर में और कोई मनुष्य नहीं हो सकते. इसलिए दुख में बाप को याद करते हैं. मीठे मीठे रूहानी बच्चों ಅನ್ನೋದೇನಿದೆ ಅದು ಮನುಷ್ಯರು ಹೇಳೋಕ್ಕಾಗದೇ ಇಲ್ಲ, ಅವ್ರಿಗೆ ಬರೋದು ಇಲ್ಲ. ಈ ಶಬ್ದವನ್ನು ಭಗವಂತನೇ ಹೇಳೋದು. ಹಾಡು ಕೇಳಿದ್ರ ಮಕ್ಕಳೇ? ಯಾರು ಹೇಳಿದ್ದು? ಸ್ವೀಟ್ ಸ್ವೀಟ್ ಚಿಲ್ಡ್ರನ್, ಮಧುರ ಮಧುರ ಮಕ್ಕಳೇ ಅಂತ ಯಾರು ಹೇಳೋದು? ಮುರುಳಿಯಲ್ಲಿ ಅಷ್ಟು ಮಕ್ಕಳೇ 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 ಅಂತ ಬರಲ್ಲ. ಬಟ್ ಬಾಬೂರ್ದು ಡೈರೆಕ್ಟ್ ಮುರುಳಿ ನೀವು ಕೇಳಿದ್ರೆ ಗ್ರಾಮೋಫೋನಲ್ಲಿ ಪ್ರತಿ ಲೈನಲ್ಲಿ ಬಚ್ಚೆ 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 ಅಂತಾನೆ ಮಾತಾಡೋದು ಬಾಬಾ. ಸೊ ಆತ್ಮಕ್ಕೇನು ಸೀದಾನೆ ಮಗು ಹಿಂಗೆ ಮಗು ಹಿಂಗೆ ಇದೆಲ್ಲ ಏನು ಹೇಳ್ತಾರೆ, ಇದು ಆತ್ಮಗಳ ತಂದೆನೇ ಹೇಳೋಕ್ಕಾಗುತ್ತೆ. ನೀವೆಲ್ಲ ಮಧುರ ಮಧುರ ಆತ್ಮರೂಪಿ ಮಕ್ಕಳು ನನ್ನ ಸನ್ಮುಖದಲ್ಲಿ ಕೂತಿದ್ದೀರಾ. ನಾನು ಬಹಳ ಪ್ರೀತಿಯಿಂದ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಹೇಳ್ತಿದ್ದಾರೆ ನಿಮಗೆ ಗೊತ್ತಿದೆ. ನಿಜವಾದ ಸುಖ ಶಾಂತಿಯನ್ನು ಕೊಡ್ತಾ ಎಲ್ಲರ ದುಃಖ ದೂರ ಮಾಡಿ ದುಃಖದಿಂದ ಲಿಬರೇಟ್ ಮುಕ್ತರ್ ಮಾಡೋ ಕೆಲಸ ಏನಿದೆ ಅದು ಜಗತ್ತಲ್ಲಿ ಒಬ್ಬ ತಂದೆಯ ವಿನಃ ಬೇರೆ ಯಾವ ಮನುಷ್ಯರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಸೃಷ್ಟಿಗೆ ಬಂದ ತಕ್ಷಣ ಹೆಂಗೆ ನಮ್ಮ ಹೃದಯಗಳನ್ನು, ಅರ್ಥಾತ್ ಬುದ್ಧಿ ಮನಸ್ಸೇನು ದುಃಖಿ ಆಗಿತ್ತು, ಆತ್ಮ ಗಾಯ ಆಗ್ಬಿಟ್ಟಿತ್ತು. ಎಲ್ಲ ಕೂತ್ಕೊಂಡು ಬಾಬೂರು ಡೈಲಿ ಆ ಮೀಠೆ ಬಚ್ಚೆ ಅಂತ ಏನು ಹೇಳ್ತಾರಲ್ಲ ಅದೊಂಥರ ಆತ್ಮಕ್ಕೆ ಆ ಸುಖದ ಪಟ್ಟಿ ಹಾಕ್ದಂಗೆ. ಗಾಯ ಆದರೆ ಪಟ್ಟಿ ಹಾಕ್ತಾರೆ ನೋಡ್ರಿ. ಬಟ್ ಅದನ್ನು ನಾವು ಎಷ್ಟು ಆತ್ಮನಾಗಿ ಸ್ವೀಕಾರ ಮಾಡ್ತೀವಿ ಅಷ್ಟು ಆ ಸುಖದ ಖುಷಿಯ ಅನುಭವ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬಾಬಾ ಹೇಳ್ತಾರೆ, ನಾನು ದುಃಖದಿಂದ ಬಿಡಿಸಿರೋದ್ರಿಂದನೇ ಮಕ್ಕಳೇ ನನ್ನನ್ನು ದುಃಖದಲ್ಲಿ ಮನುಷ್ಯರು ನೆನಪು ಮಾಡ್ತಾರೆ. ತುಂಬಚ್ಚೇ ಸನ್ಮುಖ ಬೈಟೆ. ಈಗ ಎಲ್ಲರೂ ವತನದಲ್ಲಿ ಕುಳಿತಿದ್ದೀರೋ, ಇಲ್ಲೇ ಕುಳಿತಿದ್ದೀರೋ? ಎಲ್ಲೆಲ್ಲಿ ಇದ್ದೀರಾ? ವತನದಲ್ಲಿ ಕ್ಲಾಸ್ ಬಾಬನ್ ಸನ್ಮುಖ ಒಂದು ಸೆಕೆಂಡು ಕ್ಲಾಸ್ ಟೈಮಲ್ಲಿ ಬುದ್ಧಿ ಅಲ್ಲಿ ಇಲ್ಲಿ ಹೋಗ್ಬಿಡ್ದು. ಗಳಿಗೆ ಹೇಳ್ತಿದ್ದಾರೆ, ನೀವೆಲ್ಲ ಮಕ್ಕಳು ನನ್ನ ಸನ್ಮುಖದಲ್ಲಿದ್ದೀರಾ, ನನ್ನ ಸನ್ಮುಖದಲ್ಲಿದ್ದೀರಾ ಅಂತ. जानते हो बाबा हमको सुखधाम के लायक बना रहे हैं. सदा सुखधाम का मालिक बनाने वाला बाप के सन्मुख आए हैं. अभी समझते हो सन्मुख सुनने और दूर रहकर सुनने में बहुत फर्क है. मधुबन में सन्मुख आते हो, मधुबन मशहूर है. मधुबन में उन्होंने कृष्ण का चित्र दिखाया है, परंतु कृष्ण ही नहीं. ಇವತ್ತೆಲ್ಲ ಸನ್ಮುಖದಲ್ಲಿದ್ದೀರಾ, ಸನ್ಮುಖದ ಮುರುಳಿ. ಈಗ ಮಧುಬನಕ್ಕೆ ಹೋದಾಗ ಅವ್ಯಕ್ತ ಬಾಬೂರನ್ನು ನೋಡ್ತಿದ್ವಿ, ಎಷ್ಟು ಆನಂದ ಆಗ್ತಿತ್ತು, ಎಷ್ಟು ಖುಷಿ ಆಗ್ತಿತ್ತೋ ಇಲ್ವೋ? ಬಾಬೂರು ಎಷ್ಟು ಪ್ರೀತಿಯಿಂದ ಹೇಳ್ತಿದ್ದಾರೆ, ಎಷ್ಟು ಆನಂದವಾಗಿ ಇದು ಮಾಡ್ತಿದ್ದಾರೆ ಅನ್ನೋದು ತುಂಬ ದೊಡ್ಡ ಮಾತು. ಅದಕ್ಕೆ ಬಾಬಾ ಹೇಳ್ತಿರೋದು ಮಧುಬನದ ಸುಖ, ಮಧುಬನದ ಸ್ಥಾನ ತುಂಬ ಫೇಮಸ್.
ಶಾಸ್ತ್ರಗಳಲ್ಲೂ ಫೇಮಸ್ ಅಲ್ಲ, ಮಧುಬನ ಅನ್ನೋ ಶಬ್ದ ಅಲ್ಲಿನೂ ಇದೆ, ಬೃಂದಾವನ ಅಂತ. ನಾನು ಸನ್ಮುಖದಲ್ಲಿ ಇರೋದು, ಸನ್ಮುಖದಲ್ಲಿ ಕೇಳೋದು, ದೂರ ದೂರದಲ್ಲಿ ಅದೇ ಮುರಳಿ ಬಂದಾಗ ಕೇಳೋದು, ಅದರಲ್ಲಿ ಅಂತರ ಇದೆಯಲ್ಲ. ಬಾಬಾ ಹೇಳೋರಂತೆ, ಗ್ರಾಮಫೋನ್ ನೋಡಿ ನಂದು 2ನೇ ಮಗ ಇದ್ದಂಗೆ, ನಾನು ಹೆಂಗೆ ಹೇಳ್ತೀನೋ ಏನು ಹೇಳ್ತೀನೋ ಅದೇ ಹೇಳುತ್ತೆ ಅಂತ. ಪ್ರಿಂಟೆಡ್ 3rd ನಂಬರ್ ಅನ್ನೋ ಥರ. ಹಂಗೆ ಬಾಬಾ ಹೇಳ್ತಿರೋದು, ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಇದರಲ್ಲಿ ಪರಿಶ್ರಮ ಇದೆ. ಕೃಷ್ಣ ಅಲ್ಲ ಅಂತ ಏನು ಹೇಳ್ತಿದ್ದಾರೆ, ಕೃಷ್ಣನ್ ಭಕ್ತರಿಗೆ ಕೃಷ್ಣನ್ ಮರೆಯೋದು ಕಷ್ಟ ಅಲ್ಲ. ಏನಂತೀರಾ? तुम बच्चे जानते हो इसमें मेहनत लगती है, अपने को घड़ी घड़ी आत्मनिश्चय करना है। मैं आत्मा बाप से वर्षा ले रही हूँ, बाप एक ही समय आते हैं सारे चक्र में. ಗಳಿಗ್ ಆತ್ಮ ಅಂತ ತಿಳಿದು ಬಾಬಾ ನೆನಪು ಮಾಡೋದೇನಿದೆ ಮಕ್ಕಳೇ, ಅದು ಪರಿಶ್ರಮದ ಮಾತೇ ಇರ್ಬೋದು, ಬಟ್ ನೀವು ಮಾಡಬೇಕು. ಕಷ್ಟ ಆದರೂ ಪರವಾಗಿಲ್ಲ, ಮಾಡ್ಬೇಕು ನೀವು. ಯಾಕೆಂದ್ರೆ ಆತ್ಮಾಭಿಮಾನಿ ಆಗದೆ ನಿಮಗೇನು ಸಿಗಲ್ಲ ಅನ್ನೋ ಮಾತು ಪಕ್ಕ ಹೇಳ್ತಿದ್ದಾರೆ ಬಾಬುರು. ದೇಹಾಭಿಮಾನ ಬಂತಂದ್ರೇ ಅಲ್ಲಿ ಬೇಕಾದಷ್ಟು ಕ್ವಶನು, ಫೀಲಿಂಗು, ಮೂಡ್ ಆಫು, ಬರೀ ಪ್ರಶ್ನೆ ಒಂದು ಬರಲ್ಲ, ಪ್ರಶ್ನೆಗಳಿಂದ ಭಾವನೆ ಚೇಂಜ್ ಆಗುತ್ತೆ, ಭಾವನೆ ನಂತರ ಮುಖ, ಮಾತು, ಚಲನೆ ಎಲ್ಲ ಚೇಂಜ್ ಆಗ್ತದಲ್ಲ. ಅದರಿಂದ ಬಹಳ ಎಚ್ಚರ ಅಂತಾರೆ ಬಾಬುರು. ಅಂದ್ರೆ ಗಳಿಗಳಿಗೆ ಆತ್ಮನಿಶ್ಚಯ, ನಡೀತಾ ಕೂತ್ಕೊಳ್ತಾ ನೆನಪುನು ಒಬ್ಬ ತಂದೆ ಏನ್ ಮಾಡ್ಬೇಕೆ, ನಾನು ಬರೋದೇ ಚಕ್ರದಲ್ಲಿ ಒಂದ್ಸಾರಿ. ಈ ಕಲಪ್ ಕಾ ಸುಹಾವನ ಸಂಗಮ್ ಯುಗೆ, ಇಸ್ಕಾ ನಾಮ್ ರಖಾ ಹೇ ಪುರುಷೋತ್ತಮ್ ಸಂಗಮ ಯುಗ. ಇದು ಸಂಗಮ ಯುಗ ಬೇರೆನೂ ಬರ್ತದೆ, ಬಟ್ ಇದು ಪುರುಷೋತ್ತಮ ಸಂಗಮ ಯುಗ. ಜಿಸ್ಮೇ ಸಬಿ ಮನುಷ್ಯ ಮಾತ್ರ ಉತ್ತಮ ಬಂತೆ. ಆತ್ಮಗಳು ಉತ್ತಮ, ಪುರುಷ ಆತ್ಮ ಅಂತಾರಲ್ಲ, ಉತ್ತಮನಾಗೋದು ಒಂದೇ ಮಾತು, ಅದು ಸಂಗಮ ಯುಗ. ಇಸ್ಕಾ ನಾಮ್ ರಖಾ ಹೇ ಪುರುಷೋತ್ತಮ, ಹೆಸರಿಡ್ಲಾಗಿದೆ ಪುರುಷೋತ್ತಮ ಅಂತ. ಅದಕ್ಕೆ ಬಾಬಾ ಹೇಳ್ತಿರೋದು, तो अभी तो सभी मनुष्य मात्र की आत्माएं तमो प्रधान है, सो तो सतो प्रधान फिर बनती है, सतो प्रधान है उत्तम, तमो प्रधान होने से मनुष्य भी कनिष्ठ बनते हैं. तो अब बाप सन्मुख हम आत्माओं को कहाँ सुनाते हैं, सन्मुख बैठ समझाते हैं. सारा पार्ट आत्मा ही बजाती है, न कि शरीर. तुम्हारी बुद्धि में ये आ गया है कि हम आत्मा असल में निराकारी दुनिया व शांति धाम के रहने वाली है. ಈ ಮನುಷ್ಯ ಮಾತ್ರರೆಲ್ಲರೂ ಸತೋ ಪ್ರಧಾನ ಸ್ಥಿತಿಯಲ್ಲಿದ್ದಾಗ ಉತ್ತಮರು. ದೇವತೆಗಳನ್ನ ಪುರುಷೋತ್ತಮರು ಅಂತ ಯಾಕೆ ಹೇಳೋದು? ಮರ್ಯಾದಾ ಪುರುಷೋತ್ತಮ. ಎಲ್ಲದರಲ್ಲಿ ಹೈಯೆಸ್ಟ್ ಮಾತಂದ್ರೆ ಪವಿತ್ರತೆಯ ಕಾರಣ ಗಾಯನ ಇದೆ. ಸತೋ ಪ್ರಧಾನರಾಗೋದಂದ್ರೆ ಪಾವನ ಅಲ್ವಾ. ಕನಿಷ್ಠ ಸ್ಥಿತಿ ಯಾವಾಗ ಅಂದ್ರೆ ಅತಿ ಅಪವಿತ್ರತೆ ಅಂದ್ರೆ ತಮೋಗುಣಿ ಸ್ಟೇಜ್, ವಿಕಾರಗಳ ದೇಹಾಭಿಮಾನ ಸಂಪನ್ನ ಸ್ಟೇಜ್. ಇದನ್ನು ಅದು ದೇಹಿ ಅಭಿಮಾನಿ ಗುಣಗಳ ಸಂಪನ್ನ ಸ್ಥಿತಿ, ಪವಿತ್ರ ಸಂಪನ್ನ ಸ್ಥಿತಿ ಅಂದ್ರೆ ಇದು ಅಪವಿತ್ರತೆಯಲ್ಲಿ ಎಕ್ಸ್ಟ್ರೀಮ್. ಈಗ ನೀವು ಆತ್ಮಗಳು ತಂದೆಯ ಸನ್ಮುಖದಲ್ಲಿದ್ದೀರಾ. ನಾನು ಆತ್ಮನೇ ಪಾರ್ಟ್ ಮಾಡೋದು, ಶರೀರ ತಗೊಂಡು ಇಲ್ಲಿ ಪಾರ್ಟ್ ಮಾಡ್ತೀನಿ. ಇದು ನಮ್ಮ ಬುದ್ಧಿಯಲ್ಲಿ ಈಗ ಅರ್ಥ ಆಗಿದೆ. ಪಾರ್ಟ್ ಶರೀರ ಮಾಡಲ್ಲ, ನಾನು ಆತ್ಮ ಶರೀರದ ಥ್ರೂ ಪಾರ್ಟ್ ಮಾಡ್ತೀನಿ. ಅಸಲಿ ನಾನು ನನ್ನ ಮನೆ ಈಗೀಗ ಕೇಳ್ತಾ ಕೇಳ್ತಾ ಹೋಗಿ ನಾನು ಶಾಂತಿಧಾಮ ನಿರಾಕಾರಿ ಪ್ರಪಂಚದ ನಿವಾಸಿ. ಅಲ್ಲಿದ್ದಾಗ ನಾನು ಹೆಂಗಿದ್ದೆ, ಎಲ್ಲದರಿಂದ ಮುಕ್ತನಾಗಿದ್ದೆ. ಪುನಃ ನಾನು ಅದೇ ಸ್ಥಿತಿಯಲ್ಲಿ ಇರ್ಬೇಕಲ್ವಾ. ಏಕಿಸ್ಕೋ ಬಿ ಪತಾ ನೈ ಹೈ, ಇದು ಯಾರಿಗೂ ಗೊತ್ತಿಲ್ಲ. ನಾ ಖುದ್ ಸಮझा सकते तुम्हारी बुद्धि का ताला खुला है. ಈಗ ಬಾಬಾ ಹೇಳೋದು ಮನುಷ್ಯರವ್ರು ಹೇಳಕ್ಕೂ ಆಗಲ್ಲ ಇನ್ನೊಬ್ಬರಿಗೆ. ನೀವು ಮಕ್ಕಳ ಬುದ್ಧಿ ಬೀಗ ಈಗ ತೆಗೆದಿರೋದ್ರಿಂದ ಬಾಬವರು ಎಲ್ಲರಿಗೆ ತಿಳಿಸ್ತಿದ್ದಾರೆ. ತುಮ್ ಸಮಜ್ತೆ ಹೋ ಬರೋಬರ್ ಆತ್ಮಾಯೇ ಪರಂ ಧಾಮ್ ಮೇ रहती है, वो है इनकॉर्पोरियल वर्ल्ड, यह है ಕಾರ್ಪೋರಿಯಲ್ ವರ್ಲ್ಡ್. ಪುನಃ ಪುನಃ ನೆನಪು ಮಾಡಿಸ್ತಾರೆ ಬಾಬಾ. ರಿಯಲ್ ಆಗಿ ನೀವು ಆತ್ಮಗಳು ಪರಂಧಾಮ ನಿವಾಸಿಗಳು.
ಅಲ್ಲಿಂದ ಇಲ್ಲಿ ಬಂದಿದ್ದೀರಾ ಅಂತಂದ್ರೆ ಇದು ಅದು ನಿರಾಕಾರಿ ಜಗತ್ತಂದ್ರೆ ಇದು ಸಾಕಾರಿ ಜಗತ್ತು. ನಮಗೆ ಬಾಬಾ ಒಂದು ನೆಲೆ ಕೊಟ್ರು, ಮಕ್ಕಳೇ ಅಲ್ಲೋಗಿ ಕೂತ್ಕೊಳ್ರಪ್ಪ, ನಿಮ್ಮ ಮನೆ ಅದು. ಇಲ್ಲಿದ್ರೂ ಶರೀರದಿಂದ ಕಾರ್ಯ ಮಾಡ್ತಿದ್ರು ಬುದ್ಧಿಯಿಂದ ನೀವು ಅಲ್ಲಿರಿ, ಇಲ್ಲಿ ಬೇಡ. ಇಲ್ಲೆಲ್ಲ ಎಲ್ಲ ಗಲೀಜು ಅಷ್ಟೇ ಅಲ್ಲ, ಬರೀ ಹೆಚ್ಚು ಕಡಿಮೆಗಳು ಗಲಾಟೆ. ಆ ಶಾಂತಿಯ ಜಗತ್ತಲ್ಲಿ ನೀವಿರಿ ಅಂತ ಏನು ಹೇಳ್ತಾರೆ, ಇದರ ಲಾಭ ತುಂಬ ತಗೋಬೇಕು ನಾವು. ಶಾಂತಿಧಾಮಕ್ಕೆ ಹೋದಾಗ ಗೊತ್ತಾಗಲ್ಲ ನಾವು ಶಾಂತಿಧಾಮದಲ್ಲಿ ಇದ್ದೀವಿ ಅಂತ. ಗೊತ್ತಾಗುತ್ತಾ? ಇಲ್ಲ, ಇಲ್ಲಿದ್ದಾಗಲೇ ಅರ್ಥ ಆಗೋದು ನಾನು ಶಾಂತಿಧಾಮದಲ್ಲಿದ್ದೀನಿ ಅಂತ. ಅದಕ್ಕೆ ಆ ಮುಕ್ತಿಯ ಸ್ಥಿತಿ ಏನಿದೆ ಆ ಮನೆದು, ಅದು ಇಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಜಾಸ್ತಿ. ಮುಕ್ತಿಧಾಮದಲ್ಲಿದ್ದೀವಿ ಅಂದರೆ ಬಾಬಾ ಜೊತೆ ಇದ್ದಾರೆ, ಅದನ್ನು ಅನುಭವ ಮಾಡಬೇಕಲ್ವಾ. तो यहाँ सब आत्माएं एक्टर्स पार्टदारी है. पहले पहले हम पार्ट बजाने आते हैं, फिर नंबरवार आते जाते हैं. सभी एक्टर्स इकट्ठे नहीं आते हैं ना, भिन्न भिन्न प्रकार के एक्टर्स आते हैं. सब इकट्ठे तब होते जब नाटक पूरा होता. ನಾವೆಲ್ಲ ಆ್ಯಕ್ಟರ್ಸ್ ಇಲ್ಲಿ ಬರ್ತೀವಿ ಪಾರ್ಟ್ ಮಾಡಲಿಕ್ಕೆ, ಶರೀರ ತಗೊಂಡು ಪಾರ್ಟ್ ಮಾಡ್ತೀವಿ. ಬಟ್ ಎಲ್ಲರೂ ನಾವು ಫಸ್ಟ್ ಇಳಿತೀವಿ, ಆಮೇಲೆ ನಂಬರ್ ವಾರ್ ಎಲ್ಲ ರಿಕ್ಷಾ ದೊಡ್ಡದಾಗುತ್ತೆ ಅಂದರೆ ನ್ಯಾಚುರಲಿ ನಂಬರ್ ವಾರ್ ಬರ್ತಾ ಹೋಗ್ತಾರೆ, ಒಂದೇ ಸಾರಿ ಅಂತೂ ಬರಲ್ಲ. ಅದಕ್ಕೆ ಬಾಬಾ ಹೇಳ್ತಿರೋದು ಭಿನ್ನ ಭಿನ್ನ ಪ್ರಕಾರದ ಆ್ಯಕ್ಟರ್ಸ್ ಬರ್ತಾರೆ. ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ರೀತಿಯವರೆಲ್ಲ ಬರ್ತಾರಲ್ವಾ. ಬಾಬಾ ಹೇಳ್ತಾರೆ ಯಾವಾಗ ನಾಟಕ ಪೂರ ಆಗೋದು ಹೆಂಗೆ, ಶುರುವಾತಲ್ಲಂತೂ ಕೆಲವರು ಆಮೇಲೆ ಬರ್ತಾ ಯಾವಾಗ ಟೋಟಲಿ ಅಲ್ಲಿನವರೆಲ್ಲ ಬಂದು ಇಲ್ಲಿ ಒಟ್ಟಿಗಾಗ್ಬಿಡ್ತಾರೆ, ಬಾಬಾ ಹೇಳ್ತಾರೆ ಡ್ರಾಮಾ ಪೂರ ಆಗುತ್ತೆ, ಕರ್ಕೊಂಡು ಹೋಗ್ಬೇಕಾಗುತ್ತೆ ಬಾಬಾ. ಅಭಿ ತುಮಕೋ ಪಹಚಾನ್ ಮಿಲಿ ಹೇ, हम आत्मा असल शांति धाम के रहवासी है, यहाँ आते हैं पार्ट बजाने. बाप सारा समय पार्ट बजाने नहीं आते हैं. अंडरलाइन मातो, हम ही पार्ट बजाते बजाते सतो प्रधान से तमो प्रधान बन जाते. अभी तुम बच्चों को सन्मुख सुनने से बड़ा मजा आता है. ಸೀದಾ ಮಾತಲ್ಲ, ಭಗವಂತ ಎದುರುಗಡೆ ಕೂತ್ಕೊಂಡು ತಿಳಿಸುವಾಗ ಅದರದ್ದು ಆನಂದ ಎಷ್ಟು, ಅದರ ಖುಷಿ ಎಷ್ಟು. ಇತನ ಮಜಾ ಮುರಳಿ ಪಡ್ನೆ ಸೆ ನೈ ಆತಾ ಯಹಾ ತ ಸನ್ಮುಖೋನ. ಬರೀ ಮುರಳಿ ಓದೋದ್ರಿಂದಲೂ ಬರಲ್ಲ, ಬಟ್ ಬಾಬಾ ಹೇಳ್ತಾರೆ ಮುರಳಿ ಬಾಬಾನ ಹತ್ರ ಡೈರೆಕ್ಟ್ ಕೇಳೋದ್ರಿಂದ ಆನಂದ ಆಗುತ್ತೆ. ಅದಕ್ಕೆ ಗಳಿಗೆ ಬಾಬಾವರು ನಿಮಗೆ ನಿಮ್ಮ ಪರಿಚಯ, ನಿಮ್ಮ ಪೆಹಚಾನ್, ನಿಮ್ಮ ಅರಿವು ಸಿಕ್ಕಿದೆ. ನಾನು ಆತ್ಮ ಶಾಂತಿಧಾಮದ ರೆಹವಾಸಿ, ಬರೀ ಇಲ್ಲಿ ಪಾರ್ಟ್ ಮಾಡ್ಲಿಕ್ಕೆ ಬಂದಿದ್ದೀನಿ ಅಷ್ಟೇ, ನಾನು ವಾಪಸ್ ಹೋಗ್ಬೇಕು. ಇದು ಬಾಬಾ ಡೈರೆಕ್ಟ್ ಹೇಳುವಾಗ ಎಷ್ಟು ತಾಕತ್ ಕೊಡ್ಬೋದು. ಮಕ್ಕಳೇ ನನ್ನ ಹತ್ರ ಇದ್ರಲ್ಲ ನೀವು ಅಂತ. तुम बच्चे समझते हो कि भारत गाड़ गाड़ेस का स्थान था, अभी नहीं है, चित्र देखते हो था जरूर. हम वहाँ के रहवासी थे, पहले पहले हम देवता थे. अपने पार्ट को तो याद करेंगे फिर भूल जाएंगे. बाप कहते हैं तुमने यहाँ ये पार्ट बजाया, ये ड्रामा है. ನಿಮ್ಮ ಮಕ್ಕಳಿಗೆ ಗೊತ್ತು ಭಾರತದ ದೇವಿ ದೇವತೆಗಳ ಸ್ಥಾನ, ದೇವಭೂಮಿ ಅನ್ನೋದಂತೂ ಎಲ್ಲರೂ ಒಪ್ಕೋತಾರೆ. ಈಗಿಲ್ಲ, ಈಗ ನೋಡ್ತಿದ್ದೀರಲ್ಲ, ಟೆಂಪಲ್ ಪ್ರೂಫ್ ಇದು ದೇವತೆಗಳ ಸ್ಥಾನ ಅನ್ನೋದು. ನಾವು ಅಲ್ಲಿನ ರೆಹವಾಸಿಗಳು, ಮೊದಲು ದೇವತೆಗಳಾಗಿದ್ದವರು ಪಾಠ ಮಾಡ್ತಾ ಮಾಡ್ತಾ ಏನಾಯ್ತು, ಎಲ್ಲ ಮರ್ತೇ ಹೋಯ್ತು. ತಂದೆ ಹೇಳೋದು, ಮಕ್ಕಳೇ ನೀವು ಇಲ್ಲೇ ಪಾರ್ಟ್ ಮಾಡಿದ್ದೀರಾ ಈ ಸೃಷ್ಟಿಯಲ್ಲಿ, ಇಲ್ಲೇ ನೀವು ದೇವತೆ ಇದ್ದವ್ರು, ಬಟ್ ಇದು ಡ್ರಾಮಾದಲ್ಲಿದೆ. ಎಲ್ಲ ಮರೆಯೋದು ಡ್ರಾಮಾ. ನಯಿ ಸೋ ಪುರಾನಿ ಬನ್ನ, ಪುರಾನಿ ಸೋ ನಯಾ ಬನ್ನ, ಇದನ್ನು ಡ್ರಾಮಾ ಇದೆ. ಪೆಹಲೆ ಪೆಹಲೆ ऊपर से जो आत्माएं आते हैं वो ಗೋಲ್ಡನ್ ಏಜ್ ಮೇ ಆತಿ ಹೈ. ಇದು ದೊಡ್ಡ ಸೀಕ್ರೆಟ್, ಇದು ಯಾರಿಗೂ ಗೊತ್ತಿಲ್ಲ, ಶಾಸ್ತ್ರಗಳಲ್ಲಿನೂ ಇದು ಕ್ಲಿಯರ್ ಇಲ್ಲ. ನಾವು ಫಸ್ಟ್ ಬಂದಾಗ ಸ್ವರ್ಣಿಮ ಯುಗದಲ್ಲಿ ಬಂದರೆ ಸ್ವರ್ಗದಲ್ಲಿ ಹೊಸ ಜಗತ್ತಲ್ಲಿ ಹೆಂಗಿದ್ವಿ ಬಬಳ್ತಾರೆ, ಇದು ಗೊತ್ತೇ ಇಲ್ಲ. ಯಾವ ಪರಂಪರೆ ಹಿಂಗೆ ನಡೆಯುತ್ತೆ ಅಂದ್ಕೊಂಡ್ಬಿಟ್ರು. ಯೇ ಸಬ್ ಬಾತೆ ಅಭಿ ತುಮಾರಿ ಬುದ್ಧಿ ಮೇ. ಅಂದರೆ ಯಾಕಿದನ್ನು ಬಾಬಾ ಸ್ಮೃತಿ ತರಿಸೋದು,
ಈ ಸ್ಮೃತಿಗಳ ಆಧಾರದ ಮೇಲೆ ನೀವು ಸಮರ್ಥತೆಯಲ್ಲಿ ಬಂದ್ಬಿಡಿ, ನಾನು ಅದು ಇದಲ್ಲ, ನಾನು ಸತೋ ಪ್ರಧಾನ ಆತ್ಮ ದೇವತಾ ಸ್ವರೂಪದಲ್ಲಿದ್ದೆ, ಇದು ಸದಾ ನೆನಪಿರಲ್ಲ ಮಕ್ಕಳೇ ಅಂತಾರೆ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, तुम विश्व के मालिक महाराजा महाराणी थे, तुम्हारी राजधानी थी. ನೀವು ಹೆಂಗಿದ್ರಿ, ವಿಶ್ವದ ಮಾಲೀಕರು, ಮಹಾರಾಜ ರಾಯಲ್ ಫ್ಯಾಮಿಲಿ ಅಲ್ಲ, ಮಹಾರಾಜ ಮಹಾರಾಣಿ ಆಗಿದ್ರಿ, ನಿಮ್ಮ ರಾಜಧಾನಿ ಇತ್ತು. ಅಭಿ वो राजधानी नहीं है, अभी तुम सीख रहे हो हम राजाई कैसे चलाएंगे. वहाँ वजीर होते नहीं, राय देने वाले की दरकार नहीं, वो तो श्रीमत द्वारा श्रेष्ठ ते श्रेष्ठ बन जाते हो, फिर इनको दूसरा कोई से राय लेने की दरकार नहीं. अगर कोई से राय ले तो समझा जाएगा कि उनकी बुद्धि कमजोर है. अभी जो श्रीमत मिलती है वो सतयुग में भी कायम रहती है. अभी तुम समझते हो पहले पहले बरोबर इन देवी देवताओं का आधा कल्प राज्य था, अब तुम्हारी आत्मा रिफ्रेश हो रही है. ये नॉलेज परमात्मा के सिवाय कोई भी आत्माओं को दे न सके. ಮನುಷ್ಯರಿಗೆ ಅಂತಿಲ್ಲ ಬಾಬಾ, ಆತ್ಮಾಂಕೋ ಈ ನಾಲೆಜ್, ಆತ್ಮಗಳಿಗೆ ನಾಲೆಜ್ ಕೊಡೋರು ಯಾರೂ ಇಲ್ಲ. ಅಂದರೆ ನೀವು ಮಕ್ಕಳು ಇದೆಲ್ಲ ಕಲ್ತ್ಕೊಳ್ತಿದ್ದೀರಾ. ನಮ್ಮ ರಾಜಧಾನಿ ಇದ್ದಾಗ ಹೆಂಗಿತ್ತು, ನಾವು ಸ್ವಯಂ ವಿಶ್ವದ ಮಾಲೀಕರಾಗಿದ್ದಾಗ, ಈಗ ದ್ವಾಪರದ ರಾಜರಿಗೆಲ್ಲ ದಿವಾನ್ರಂತ ಇದ್ರು, ಆಮೇಲೆ ಈಗ ಮಂತ್ರಿಗಳು ಬಂದರು. ಯಾಕೆಂದ್ರೆ ಅವರೆಲ್ಲ ಸಜೆಷನ್ ಕೊಡೋಕ್ಕಿದ್ರು. ಮೊದಲು ಆಚಾರ್ಯರುಗಳು ಬಂದರು. ಬಾಬಾ ಹೇಳಿದ್ರೆ ಸತ್ಯುಗದಲ್ಲಿ ಯಾರಿಗೆ ಯಾರು ಮತ ಬೇಕಾಗಿಲ್ಲ, ನಿಮ್ಮ ಬುದ್ಧಿ ಅಷ್ಟು ಚೆನ್ನಾಗಿರುತ್ತೆ. ಯಾಕೆ ಚೆನ್ನಾಗಿರುತ್ತೆ ಅಂದರೆ, ಇಲ್ಲಿ ನೀವು ಶ್ರೀಮತದ ಲಾ ಆ್ಯಂಡ್ ಆರ್ಡರ್ ಏನಿದೆ ಅದನ್ನು ಸ್ಪಷ್ಟವಾಗಿ ತಿಳಿದು ನಡೀತಾ ಜೀವನದಲ್ಲಿ ಪ್ರತಿ ಸಂಬಂಧದ ಕರ್ಮಕ್ಷೇತ್ರದ ಮರ್ಯಾದೆಗಳನ್ನು ಇಲ್ಲೇ ಕಲ್ತ್ಕೊಂಡ್ಬಿಟ್ರಿ. ಇದೆಲ್ಲ ಜ್ಞಾನ ಬುದ್ಧಿಯಲ್ಲಿ ಇಲ್ಲೇ ತುಂಬ್ಕೊಂಡ್ಬಿಟ್ರಿ. ಯಾವ ಕಾರಣ ಅಲ್ಲಿ ಯಾರ್ದು ಮತದ ಅಗತ್ಯ ಇಲ್ಲ ಮಕ್ಕಳೇ. ನಿಮ್ದಲ್ಲಿ ಅರ್ಧ ಕಲ್ಪ ಇಂತಹ ಸುಂದರ ದೇವಿ ದೇವತೆಗಳ ರಾಜ್ಯ ನಡೀತು, ಈಗ ಅದಿಲ್ಲ. ನಿಮ್ಮ ಆತ್ಮ ಈಗ ರಿಫ್ರೆಶ್ ಆಗ್ತಿದೆ, ಯಾಕೆ ಬಾಬನ್ ಸನ್ಮುಖದಲ್ಲಿದ್ವಿ. ಜ್ಞಾನ ತಂದೆ ವಿನಃ ಆತ್ಮಗಳಿಗೆ ಬೇರೆ ಯಾರೂ ಕೊಡೋಕ್ ಸಾಧ್ಯ ಇಲ್ಲ. ಅಭಿ ತುಮ್ ಬಚ್ಚೋಂ ಕೋ ಕ್ಯಾ ಬನ್ನ ಹೈ, ದೇಹಿ अभिमानी बनना है, शांति धाम से आकर यहाँ तुम टाकी बनते हो. तुम बच्चे क्या बनते हो, ನನ್ನ ಆತ್ಮ ಬಿಂದು, ಅಷ್ಟು ಸೂಕ್ಷ್ಮ ಬಿಂದು, ಅಷ್ಟು ಶಾಂತಿ ಧಾಮದಲ್ಲಿದ್ದು ಇಲ್ಲಿ ಮಾತಲ್ಲಿ ಬಂದ್ಬಿಟ್ಟೆ. ಆದರೂ ನಾನು ಆತ್ಮ, ನಾನು ಮುಖ ಯೂಸ್ ಮಾಡಿ ಕಾರ್ಯ ಮಾಡ್ತಿದ್ದೀನಿ. ಮೊನ್ನೆ ಹೇಳಿದ್ರಲ್ಲ, ಕರ್ಮ ಯೋಗಿಯಾಗಿ ನಾನು ಆತ್ಮ ಮಾಡಿಸ್ತಿದ್ದೀನಿ, ಕರ್ಮೇಂದ್ರಿಯ ಮಾಡ್ತಿದೆ, ಮಾತಾಡೋಕೆ ಇದು ಯೂಸ್ ಮಾಡ್ತೀನಿ. ಸಪ್ರೇಟ್ ನಾನು ಬಿಂದು, ಇದನ್ನು ಯೂಸ್ ಮಾಡ್ತೀನಿ. ಇದು ಸ್ಪಷ್ಟ ಅನುಭವಕ್ಕೆ ಬರಬೇಕು. टाकी होने बिगर कर्म कर ना सके, ये बड़ी समझने की बातें हैं. जैसे बाप में सारा ज्ञान है, वैसे तुम्हारी आत्मा में भी ज्ञान है. आत्मा कहती है हम एक शरीर छोड़ संस्कार अनुसार फिर दूसरा शरीर लेता हूँ, पुनर्जन्म भी जरूर होता है. आत्माओं को जो पार्ट मिला हुआ है वो बजाती रहती है, संस्कारों अनुसार दूसरा जन्म लेते रहते. ಇಂಪಾರ್ಟೆಂಟ್ ಅಲ್ಲ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ಇದೆಲ್ಲ ತಿಳ್ಕೊಳ್ಳೋ ಮಾತು. ಆತ್ಮ ಹೆಂಗೆ ಬಂದ ತಕ್ಷಣನೇ ಒಂದು ಮೂಮೆಂಟ್ ಶುರುವಾಗುತ್ತೆ ಗರ್ಭದಲ್ಲೇ, ಆಚೆ ಬಂದು ಸ್ವಲ್ಪ ಸಮಯ ಆದಮೇಲೆ ಮಾತು ಶುರುವಾಗುತ್ತೆ. ಮಾತಾಡ್ದೇನೆ ಏನು ಹೇಳ್ದೆ ಹೆಂಗೆ ಕೆಲಸ ಮಾಡೋದು. ಸೊ ಅದಕ್ಕೆ ಟಾಕಿ ಅಂದರೆ ಒಳಗಡೆ ಟಾಕ್ ಅಂತೂ ಗರ್ಭದಲ್ಲೇ ಶುರುವಾಗುತ್ತೆ. ವಿಚಾರ ಅಂತೂ ನಡೆಯೋಕೆ ಆತ್ಮ ಮಾತಾಡೋಕ್ಕೆ ಶುರು ಮಾಡುತ್ತೆ ತನ್ನ ಜೊತೆ. ಹಿಂಗಾಗ್ತಿದೆ ಎಲ್ಲ ಗೊತ್ತಾಗ್ತಿರುತ್ತೆ. ಅಲ್ಲಿ ನೋಡಿ ಪರಮಧಾಮದಲ್ಲಿ ಸಂಕಲ್ಪನೂ ಇಲ್ಲ, ಕಥೆನೂ ಇಲ್ಲ, ಜಸ್ಟ್ ಬಿಂದು ನಕ್ಷತ್ರ ಥರ ನಿಂತ್ಕೊಂಡಿದೆ ಅಷ್ಟೆ. ಬಾಬಾ ಹೇಳೋದು, ಆತ್ಮ ಹೇಳುತ್ತೆ ನಾವು ಒಂದು ಶರೀರ ಬಿಟ್ಟು ಇನ್ನೊಂದನ್ನು ಸಂಸ್ಕಾರದ ಅನುಸಾರವಾಗಿ ಶರೀರ ತಗೊಳ್ತೀವಿ. ಅಂದರೆ ಆತ್ಮ ಕರ್ಮ ಮಾಡಿ ಸಂಸ್ಕಾರ ತನ್ನ ಜೊತೆ ತಗೊಂಡೋಗುತ್ತೆ. ಬಾಬಾ ಹೇಳ್ತಾರೆ ಇದೆಲ್ಲ ಜ್ಞಾನ ನನ್ನಲ್ಲಿ ಹೆಂಗಿದೆಯೋ
ಹಂಗೆ ಈಗ ನೀವು ಮಕ್ಕಳಿಗೆ ಕೊಟ್ಟಿದ್ದೀನಿ, ಅದೇ ಥರ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ. ಪಕ್ಕನಾ? ಏನಂತೀರ ಎಲ್ರು? ಬಾಬನಿಗೆ ಹೆಂಗೆ ಸ್ಪಷ್ಟ ಜ್ಞಾನ ಸೃಷ್ಟಿ ಚಕ್ರದ್ದಿದೆ, ಹಂಗೆ ನನ್ನಲ್ಲಿನೂ ವಿತ್ ರಿಯಲೈಸೇಷನ್ ज्ञान ಇದೆಯಲ್ವಾ. पुनर्जन्म भी जरूर होता, आत्मा को जो पार्ट मिला हुआ है वो बजाना ही है. ಪುನರ್ಜನ್ಮ ಆಗ್ಲೇಬೇಕು ಮಕ್ಕಳೇ. ಶರೀರ ಬಿಡೋವರೆಗೂ ಕರ್ಮ ಮಾಡ್ತೀವಲ್ಲ, ಅದ್ರ ಫಲ ತಗೊಳಕ್ ಟೈಮ್ ಇಲ್ಲಲ್ಲ. ಸೊ ನಡ್ಕೊಂಡು ಮತ್ತು ಅದುವರೆಗೂ ಏನೇನು ಲೆಕ್ಕ ಮಾಡ್ಕೊಂಡಿದ್ದು ಹೊಸದು ತೀರ್ಸಕ್ ಹೋಗ್ಲೇಬೇಕಾಗುತ್ತೆ, ಜನ್ಮ ತಗೊಳ್ಳೇಬೇಕಾಗುತ್ತೆ. ಸಂಸ್ಕಾರೋ ಅನುಸಾರ दूसरा जन्म लेती है, आत्मा की दिन प्रतिदिन ಪ್ಯೂರಿಟಿ ಕಿ ಡಿಗ್ರಿ ಕಮ್ ಹೋತಿ ಜಾತಿ. ಇದು ಸತ್ಯುಗದಿಂದ ಇಳಿತಾ, ದೇಹ ಬಿಟ್ಟು ದೇಹ ತಗೊಳ್ತಾ, ಶಕ್ತಿ ಯೂಸ್ ಮಾಡ್ತಾ ಹೋದಾಗೆ ಪವಿತ್ರತೆಯ ಶಕ್ತಿ, ಆ ಡಿಗ್ರಿ ಕಲೆಗಳೇನಿದೆ ಕಡಿಮೆ, ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗುತ್ತೆ, ಏಕದಮ್ ಆಗಲ್ಲ. पतित अक्षर द्वापर से काम में लाते हैं, फिर भी थोड़ा सा फर्क जरूर पड़ता है. तुम नया मकान बनाओ, 1 मास के बाद कुछ जरूर फर्क पड़ेगा. अभी तुम बच्चे समझते हो, बाबा हमको वर्षा दे रहे हैं. ಅಂದ್ರೆ ಸತ್ಯ ತ್ರೇತಾಯುಗದಲ್ಲಿ ಅಪವಿತ್ರತೆ ಇಲ್ಲ, ಬಟ್ ಪವರ್ಸ್ ಏನಿದೆಯಲ್ಲ, ಪರ್ಸೆಂಟೇಜ್ ಆಫ್ ಪ್ಯೂರಿಟಿ ಅದು ಕಡಿಮೆ ಆದಂಗೆ ಅಲ್ಲಿ ತ್ರೇತಾದ ಎಂಡ್ವರೆಗೂ ಕಂಪ್ಲೀಟ್ ನಿರ್ವಿಕಾರಿಗಳೇ, ಗೊತ್ತೇ ಇಲ್ಲ ದೇಹಭಾನ. ಬಟ್ ಆದರೆ ದ್ವಾಪರದಿಂದನೇ ಪತಿತ ಅನ್ನೋ ಶಬ್ದ ಯೂಸ್ ಆಗೋದು, ಅಲ್ಲಿವರೆಗೂ ಅದು ದೇಹಭಾನ ಗೊತ್ತೇ ಇಲ್ಲಲ್ಲ. ಹಂಗೆ ಬಬಳ್ಳದು ಹೊಸ ಮನೆ ಮಾಡಿದ್ಮೇಲೆ 1-2 ತಿಂಗಳು ಅದಂಗೆ ನೋಡಿ ಹಳೇದಾಗ್ತಾ ಹೋಗುತ್ತೆ. ವ್ಯತ್ಯಾಸ ಅದ್ರ ಪವರ್ಸಲ್ಲಿ ವ್ಯತ್ಯಾಸ ಬರ್ತದೆ. ಏನು ಮೊದಲು ಪವರ್ ಇತ್ತು ಅದೋದಿಲ್ಲ. ಬಾಬಾ ಹೇಳೋದು ಈಗ ನಿಮಗೆ ಗೊತ್ತಾಗ್ತಿದೆ, ನಮ್ಮ ತಂದೆ ಏನಕ್ಕೆ ಓದಿಸ್ತಿರೋದು? ಆಸ್ತಿ ಕೊಡೋಕ್ಕೆ, ಆಸ್ತಿ ತಗೊಳಕ್ ನಾವು ಓದ್ತಾ ಇದ್ದೀವಿ. ಇದೆಯಾ ಸದಾ? ಈಗ ಯಾಕೆಂದ್ರೆ ಜ್ಞಾನನೂ ನಂದು ಆಸ್ತಿನೇ. ಈ ಜ್ಞಾನ ಸುಮ್ಮನೆ ಕೇಳಿಬಿಟ್ರಿ, ಅದನ್ನ ಅಳವಡಿಸ್ಕೊಡ್ಲಿಲ್ಲ, ಹೋಯ್ತು ನಿಮ್ಮ ಆಸ್ತಿ. ಇದು ಸರಿಯಾಗಿ ತಿಳ್ಕೊಬೇಕು, ಕೇಳ್ಬಿಟ್ಟೆ ಸಿಕ್ಬಿಡ್ತು ಅಂತ ಇಲ್ಲ. बाप कहते हैं हम आए हैं तुम बच्चों को वर्षा देने, जितना जो पुरुषार्थ करेगा उतना पद पाएगा. बाप के पास कोई फर्क नहीं है, बाप जानते हैं हम आत्माओं को पढ़ाते हैं. ತಂದೆ ಹೇಳ್ತಿರೋದು ನಿಮಗೆ ಗೊತ್ತಿದೆ, ನಾನು ಬಂದಿರೋದೇ ಆಸ್ತಿ ಕೊಡೋಕ್ಕೆ. ಅಂದರೆ ಯಾರೆಷ್ಟು ಪುರುಷಾರ್ಥ ಮಾಡ್ತಿರೋ ಅಷ್ಟು ತಗೋತೀರಾ, ಇದರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಅಂದರೆ ಕರ್ಮಕ್ಷೇತ್ರದ ರೂಲ್ ಅಲ್ಲ, ಯಾರೆಷ್ಟು ಮಾಡ್ತಾರೆ ಪಡ್ಕೊಳ್ತಾರೆ. ನಿಮಗೆ ಗೊತ್ತಿದೆ ನಮ್ಮ ತಂದೆ ಓದಿಸ್ತಿದ್ದಾರೆ ಅಂತ. आत्मा का हक है बाप से वर्षा लेने का, इसमें मेल फीमेल की दृष्टि यहाँ नहीं रहती. तुम सब बच्चे हो, बाप से वर्षा ले रहे हो. सभी आत्माएं ब्रदर्स है, जिनको बाप पढ़ाते हैं, वर्षा देते. ಇಂಪಾರ್ಟೆಂಟ್ ಅಲ್ಲ. ನಾನು ಆತ್ಮಗಳಿಗೆ ಆಸ್ತಿ ಕೊಡಕ್ಕೆ ಬಂದಿದ್ದೀನಿ. ಆತ್ಮ ಮೇಲ್ ಫಿಮೇಲ್ ಅಲ್ಲ. ಆತ್ಮ ನೀವು ಬಾಯಿ, ನೀವು ನನ್ನ ಮಕ್ಕಳು, ಆತ್ಮಗಳು. ಅಂದರೆ ದೇಹ ಬಾನ ಮೇಲ್ ಫಿಮೇಲ್ ಅನ್ನೋದು ಸಂಪೂರ್ಣ ಟ್ರೇಸ್ ಸಮಾಪ್ತಿ ಆಗ್ಬೇಕಿಲ್ಲ. ಅಂದರೆ ದೇಹದ್ದೂ ಕೆಲವು ಗುಣಗಳು ಆತ್ಮಕ್ಕೆ ಬಂದ್ಬಿಡ್ತದೆ. ಅದಕ್ಕೆ ಎಚ್ಚರ. ಹಿಂಗೆ ಅಕ್ಕಂದ್ರು ಕೋಮಲ, ಮೋಹ, ಅಣ್ಣಂದ್ರಿಗೆ ಈಗೋ, ಇವೆಲ್ಲ ಏನಿದೆ ಅಹಂ, ಇದು ಒಂಥರ ಇನ್ಬಿಲ್ಟ್ ಥರ. ಅದು ಎರಡೂ ಸಮಾಪ್ತಿ ಆಗಬೇಕು. ಅದಕ್ಕೆ ಆತ್ಮನೇ ನೀವು ಆಗಬೇಕಾಗುತ್ತೆ ಅಂತಾರೆ ಬಾಬಾ. ಯಾಕೆಂದರೆ बाप ही रूहानी बच्चों से बात करते हैं, ये लाडले मीठे सिकिलदे बच्चों, तुम बहुत समय पाठ बजाते अब फिर आकर मिले हो अपना वर्षा लेने. मीठे बच्चे क्या हो गया? हाँ, ಮಧುರವಾದ ಸಿಕ್ಕಿಲ್ಲದೆ ಬಚ್ಚೆ ಅಂತಿದ್ದಾರೆ. ಅಗಲಿ ಹೋಗಿ ಸಿಕ್ಕಿದಂಥ ಮಕ್ಕಳೇ, ನೀವು ಬಹಳ ಕಾಲ ಪಾರ್ಟ್ ಮಾಡ್ಕೊಂಡು ಬಂದು ನನಗೆ ಸಿಕ್ಕಿದ್ದೀರ. ಲಾಂಗ್ ಲಾಸ್ಟ್ ನವ್ ಫೌಂಡ್ ಅಂದರೆ ಎಷ್ಟು ಪ್ರೀತಿ ಇರಬೇಕಲ್ಲ. ಪ್ರೀತಿ ಬರ್ತಾ ಇದೆಯಾ? ಎಲ್ಲ ದೂರದಲ್ಲಿ ಕೂತಿದ್ರು ಸನ್ಮುಖದಲ್ಲಿ ಬಾಬಾ ನೋಡ್ಕೊಂಡು ಕೇಳ್ತಿದ್ದೀರಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೀವು ಆಸ್ತಿ ತಗೊಳಕ್ ಬಂದಿದ್ದೀರಾ ನನ್ನ ಹತ್ರ, ನೀವು ಎಷ್ಟು ಖುಷಿಯಿಂದ ಬಂದಿದ್ದೀರಲ್ವಾ. ಎ ಬಿ ಡ್ರಾಮಾ ಮೇ ನೂಂದೆ, ಇದೂ ಫಿಕ್ಸ್ ಆಗಿದೆ.
शुरू से लेकर पार्ट नूंदा हुआ है, तुम एक्टर्स पार्ट बजाते एक्ट करते रहते हो। आत्मा अविनाशी है, इसमें अविनाशी पार्ट नूंदा हुआ है। शरीर तो बदलता रहता, बाकी आत्मा सिर्फ पवित्र से अपवित्र बनती है, पतित बनती है, सतयुग में है पावन। इसको कहा जाता है पतित दुनिया। जब देवताओं का राज्य था तो वैसलेस वर्ल्ड थी ना। ತಂದೆ ಹೇಳೋದು ಆತ್ಮ ನೋಡಿ ಅವಿನಾಶಿ ಪಾರ್ಟ್ ಮಾಡ್ತಾ ಮಾಡ್ತಾ ಬಂದು ನನಗೆ ಸಿಕ್ಕಿದ್ದೀರಾ ಅಂದರೆ ನನ್ನ ಆತ್ಮನ ಅವಿನಾಶಿ ಪಾರ್ಟ್ ಇದೆ, ಅವಿನಾಶಿ ಆತ್ಮ ಅನಾದಿ ಎಂದಾಗ ಬಾಬಾ ಹೇಳ್ತಿರೋದು ಬರೀ ನಾನು ಸೇಮ್, ಬಟ್ ಆದರೆ ನನ್ನ ಪಾರ್ಟು ಬದಲಾವಣೆ ಆದಂಗೆ ನನ್ನ ಶರೀರನು ಬದಲಾವಣೆ, ಒಂದು ಬಿಟ್ಟು ಇನ್ನೊಂದು ಬಿಟ್ಟು ಇನ್ನೊಂದು, ಹಂಗೆ ಅದರಂತೆ ಪಾರ್ಟು ಚೇಂಜ್ ಆಗುತ್ತೆ. ಅದರಲ್ಲೇನಾಗುತ್ತೆ ಆತ್ಮ ಪವಿತ್ರ ಸೇ ಅಪವಿತ್ರ ಬಂತಿ. ಇದೂ ಡ್ರಾಮಾದಲ್ಲಿದೆ. ಪವಿತ್ರ ಸೇ ಅಪವಿತ್ರ ಅಂದರೆ ಪತಿತ ಪಾವನೆಯಿಂದ ಪತಿತ ಆಗುತ್ತೆ, ಸತೋ ಪ್ರಧಾನದಿಂದ ತಮೋಗುಣಿ ಆಗ್ಬಿಡುತ್ತೆ. ಅವ್ರ सतयुग में है कौन पावन। इसको कहा जाता है पतित दुनिया। जब देवताओं का राज्य था तो वैसलेस वर्ल्ड थी, अभी नहीं है ये खेल। ಪತಿತ ಪಾವನ ವಿಕಾರಿ ನಿರ್ವಿಕಾರಿ ಅನ್ನೋ ಮಾತೆ ತಾನೆ. ಸತ್ಯುಗದಲ್ಲಿದ್ದಾಗ ನೀವು ನಿರ್ವಿಕಾರಿಗಳಾಗಿದ್ರೆ ಈಗೇನಾಯ್ತು? ಅದು ಇಲ್ಲಲ್ಲ, ಹೊಟ್ಟೋಯ್ತು. ಈಗ ಪತಿತ ಜಗತ್ತು ಹಳೆ ಜಗತ್ತಾಗೋಯ್ತು. ಅಭಿ ಸುಖಧಾಮ್ ಸ್ಥಾಪನ್ ಹೋತಾ, ಬಾಕಿ ಸಬ್ ಆತ್ಮಾಯೇ ಮುಕ್ತಿಧಾಮ್ ಮೇ ಜಾಯೆಂಗೆ. ಇದು ದೊಡ್ಡ ಪರಿವರ್ತನೆ, ಯುಗ ಪರಿವರ್ತನೆ. ಯಾವಾಗ ಸುಖಧಾಮದ ಫೈನಲ್ ಸ್ಥಾಪನೆ ಆಗುತ್ತೆ, ನೀವು ಎಲ್ಲ ಆತ್ಮಗಳು, ನಾವೂ ಮನೆಗೆ ಹೋಗ್ತಾನೆ ಕೆಳಗಡೆ ಇಳಿಯೋದು ಮುಕ್ತಿಧಾಮಕ್ಕೆ. अभी ये बेहद का नाटक आकर पूरा हुआ है, सब आत्माएं मच्छरों में सल जाएंगे। इस समय कोई भी आत्मा आए तो पतित दुनिया में उनकी क्या वैल्यू होंगी? वैल्यू उनकी है जो पहले पहले नई दुनिया में आते। तुम जानते हो जो नई दुनिया थी वो फिर पुरानी बनी। ಮೂಲ ಮಾತಲ್ಲ. ನಾಟಕ ಪೂರ ಆಯ್ತಂದ್ರೆ ಎಲ್ಲ ಸೊಳ್ಳೆಗಳು 750 ಕೋಟಿ ಆತ್ಮಗಳೆಲ್ಲ ಹೊರಟ್ಬಿಡ್ತಾರೆ ಬಾಬನ ಹಿಂದೆ ಸೊಳ್ಳೆಗಳ ಥರ. ಬಾಬಾ ಹೇಳೋದು ಈ ಸಮಯದಲ್ಲಿ ಯಾರೇ ಆತ್ಮಗಳು ಬರಲಿ ಪತಿತ ಪ್ರಪಂಚದಲ್ಲಿ ಲಾಸ್ಟಲ್ಲಿ ಬರೋವ್ರಲ್ವಾ, ಬಾಬಾ ಹೇಳ್ತಾರೆ ಅವ್ರ ಬೆಲೆ ಏನಿರುತ್ತೆ ಮಕ್ಕಳೇ, ಸೊಳ್ಳೆಗಳ ಥರ ಬಂದು ಒಂದಿಷ್ಟು ಪಾಠ ಮಾಡಿ ಹೊರಟ್ಬಿಡ್ತಾರೆ ಅಂತ. ಬಟ್ ವ್ಯಾಲ್ಯೂ ಯಾರ್ದು? ಜೊ ಪೆಹಲೆ ಪೆಹಲೆ ನೈ ದುನಿಯಾ, ಹೊಸ ಜಗತ್ತಲ್ಲಿ ಯಾರು ಮೊದಲು ಬರ್ತಾರೆ ಅವ್ರದ್ದು ವ್ಯಾಲ್ಯೂ. ಈಗಿನ ಆತ್ಮಗಳದ್ದೇನು ವ್ಯಾಲ್ಯೂ ಇಲ್ಲ. ವಹಾ ದುಃಖ ನಾಮ್ ನಿಶಾನ್ ಭಿ ನಹೀ ಹೈ ನಾ, ಯಹಾ ತೋ ಅತಾಹ ದುಃಖ ಹೈ. बाप आकर दुख की दुनिया से लिबरेट करते हैं। ये पुरानी दुनिया बदलनी जरूर है। तुम समझते हो बरोबर हम सत्युग के मालिक. ಬಾಬಾ ಬಂದ್ರಂದ್ರೆ ಪ್ರಪಂಚ ಚೇಂಜ್ ಆಗಲೇಬೇಕು. ಬರೋದೇ ಹಳೆದನ್ನ ಹೊಸದು ಮಾಡಲಿಕ್ಕೆ. ಇದು ಕ್ಲಿಯರ್ ಆಗ್ಬಿಡ್ಬೇಕು ಬುದ್ಧಿಯಲ್ಲಿ. ನಮ್ಮ ತಂದೆ ಈಗ ಬಂದಿದ್ದಾರೆ ದುಃಖದಿಂದ ಲಿಬರೇಟ್ ಮಾಡೋಕ್ಕೆ ಅಂದರೆ, ಈಗ ದುಃಖಿ ಆಗೋ ಸಂಸ್ಕಾರ ಇರ್ಕೊಡ್ದು. ಅಶಾಂತರಾಗೋದೂ ದುಃಖನೇ. ಅಂದರೆ ದೇಹಾಭಿಮಾನ ವ್ಯರ್ಥ ಸಂಕಲ್ಪಗಳು ಅಶಾಂತಿನೇ, ಅದರಲ್ಲಿ ದುಃಖ ಇದೆ. ಇದು ನೀವು ತುಂಬ ಸೂಕ್ಷ್ಮವಾಗಿ ತಗೋಬೇಕಾಗುತ್ತೆ. ನಾನು ಬಾಬನಿಂದ ಸುಖ ಶಾಂತಿಯ ಆಸ್ತಿ ಎಷ್ಟು ತಗೊಂಡಿದ್ದೀನಿ. ಇಡೀ ದಿನ ಯಾವ ವ್ಯರ್ಥ ಸಂಕಲ್ಪ ಸಾಧಾರಣ ಇಲ್ಲದೆ, ದೇಹ ಬಾನ ಇಲ್ಲದೆ, ನಾನು ಆತ್ಮ ನನ್ನ ಸ್ವಧರ್ಮದ ಶಾಂತಿಯಲ್ಲಿ ಎಷ್ಟಿದ್ದೀನಿ ನೋಡ್ಕೊಳ್ರಿ. ಯಾಕೆಂದರೆ ಇಲ್ಲಿ ಆಸ್ತಿ ತಗೊಳ್ಳದೆ ಸತ್ಯುಗದಲ್ಲಿ ಫುಲ್ ತಗೋತೀನಿ ಅನ್ನೋದು ಆ ಊಹೆಯಲ್ಲಿ ಇರಬಾರ್ದು. ಮಕ್ಕಳೇ, ನೀವು 84 ಜನ್ಮಗಳ ನಂತರ ತಾನೇ ಹಿಂಗಾಗೋದು. ಹೊಸದಿದ್ದಿದ್ದು ಹಳೇದಾಗೋದು ಅವಾಗ ತಾನೆ. ಈಗೇನು ಮಾಡ್ಬೇಕು? ಫಿರ್ ಬಾಪ್ ಕೇತೆ ಮುಜೆ ಯಾದ್ ಕರೋ ತೋ ತುಮ್ ಸ್ವರ್ಗಕ್ಕೆ ಮಾಲೀಕ್ ಬನ್ ಜಾಯೆಂಗೆ. ಆಶ್ವಾಸನೆ ಕೊಡ್ತಾರೆ. ನನ್ನನ್ನು ನೆನಪು ಮಾಡಿದ್ರೆ ಸಾಕು ನೀವು ಸತ್ಯುಗದ ಮಾಲೀಕರಾಗ್ಬಿಡ್ತೀರಾ. तो हम क्यों ना अपने को आत्म निश्चय करे और बाप को याद करे. कुछ तो मेहनत करनी होगी ना. राजा ही पाना कोई सहज थोड़े ही है. बाप को याद करना है. ये माया का वंडर है जो घड़ी घड़ी तुमको बुला देती है. उसके लिए उपाय रचना चाहिए. ऐसे नहीं मेरा बनने से याद जम जाएंगी, बाकी पुरुषार्थ क्या करेंगे. नहीं, जब तक जीना है क्या करना है?
ತಬ್ ತಕ್ ಪುರುಷಾರ್ಥ ಕರ್ನಾ ಹೈ. ಕೇಳ್ತಿದ್ದೀರಾ? ಅಯ್ಯೋ 8 ದಿವಸ ಅಂತ ಪುರುಷಾರ್ಥ, 8 ದಿವಸ ಅಂತ ಮುರುಳಿ, ಹಂಗಿಲ್ಲ. ನೋಡ್ಕೊಳ್ರಿ. ಈಗ ಮನೆಯಲ್ಲಿ ಕೂತು ಕೂತು ಅಭ್ಯಾಸ, ಕ್ಲಾಸಿಗೆ ಬರೋಕ್ಕೂ ಸ್ವಲ್ಪ ಅಯ್ಯೋ ಇಲ್ಲೇ ಕೇಳೋಣ ಬಿಡು ಅನ್ನೋ ಥರ ಇರುತ್ತಾ ಹೆಂಗೆ? ಎಲ್ಲ ಮಾಯೆ ಹೆಂಗ್ ಬೇಕೋ ಕಿವಿ ಹಿಡಿತದೆ. ಬಾಬಾ ಹೇಳೋದು, ಮಕ್ಕಳೇ ರಾಜಾಯಿ ತಗೋಬೇಕಾ? ಸ್ವಲ್ಪ ಆದರೂ ಕಷ್ಟಪಡಬೇಕು. ಏನು? ಯಾವ ಕಷ್ಟ? ಆತ್ಮನಾಗಿ ನನ್ನನ್ನು ನೆನಪು ಮಾಡೋ ಪರಿಶ್ರಮ ನೀವು ಮಾಡಲೇಬೇಕು. ಮಾಯದ ವಂಡರ್ ಏನಂದರೆ ಗಳಿಗೆ ನೀವು ನನ್ನನ್ನು ನೆನಪು ಮಾಡಿಸುತ್ತೆ. ನೀವು ಅದಕ್ಕೆ ಏನಾದರೂ ಉಪಾಯ ಮಾಡ್ರಿ. ಬಾಬಾ ಕೆಲಸ ಹೇಳ್ತಾರೆ, ಗಂಟು ಹಾಕೊಳ್ರಿ ಅಂತಾರೆ, ಜೇಬಲ್ಲಿ ಏನಾದರೂ ಇಟ್ಕೊಳ್ಳಿ ಅಂತಾರೆ, ಇಲ್ಲ ಮನೆಯಲ್ಲಿ ಮಧ್ಯದಲ್ಲಿ ಏನಾದರೂ ಬಾಬಾ ನನ್ನ ಚಿತ್ರ ಇಟ್ಕೊಂಡು ಹೋಗಿ ಬಂದು ಮಾತಾಡ್ತೀರಿ ಅಂತಾರೆ. ಎಷ್ಟೊಂದು ಉಪಾಯ ಹೇಳ್ಕೊಡ್ತಾರೆ. ಹಂಗಲ್ಲ, ಬಾಬಾ ನಾನು ನಿನ್ನ ಮಗುನೇ ತಾನೆ, ನಂಗೆ ಇನ್ಯಾರಿದ್ದಾರೆ ಹಂಗಂದ್ಕೊಂಡ್ಬಿಟ್ಟ ತಕ್ಷಣ ನಿಮ್ಮ ಯೋಗ ಆಗ್ಬಿಡ್ತು. ಬಾಬಾ ಹೇಳ್ತಾರೆ ಇಲ್ಲ, ಪುರುಷಾರ್ಥ ಏನಿದೆ ಹಂಗೆ ಎಲ್ಲರೂ ಅಂದ್ಕೊಂಬಿಟ್ರೆ ನಾನು ನಿನ್ನ ಮಗು ತಾನೆ, ಇನ್ನೊಂದು ಬಿಟ್ರೆ ಯಾರಿದ್ದಾರೆ ಬಿಡು. ನಾನು ನಿನ್ನ ಮಗು ಅಂದ್ಕೊಂಬಿಟ್ಟಿದ್ದೀನಲ್ಲ ಅಷ್ಟೇ, ಏನು ಸಿಕ್ಕಲ್ಲ ನಿಮಗೆ. ಕ್ಲಿಯರ್ ಆಯ್ತಾ? ಎಲ್ಲರಿಗೆ ಕೂತ್ಕೊಂಡು ಕೇಳೋರಿಗೆ ನೈನಾ? ಅದಕ್ಕೆ ಹೇಳಿದ್ದು ಜಬ್ ತಕ್ ಜೀನಾ, ಎಲ್ಲಿವರೆಗೂ ಶರೀರದಲ್ಲಿ ಇದ್ದೀರೋ ಅಲ್ಲಿವರೆಗೂ ಕಂಪ್ಲೀಟ್ ಕರ್ಮಾತೀತ ಸತೋ ಪ್ರಧಾನ ನಿಮ್ಮ ಪರಿಪೂರ್ಣ ಸ್ಥಿತಿ ಬರೋವರೆಗೂ ನೀವು ಪುರುಷಾರ್ಥ ಮಾಡಲೇಬೇಕು. ಜ್ಞಾನ ಅಮೃತ್ ಪೀತೇರೇನ, ಡೈಲಿ ಕ್ಲಾಸ್ ಕೇಳಬೇಕು. ಕೇಳೋದಂದರೆ ಅಳವಡಿಸ್ಕೊಳ್ಳೋದು. ಏ ಬಿ ಸಮಜ್ತೇವನ ಹಮಾರ ಈ ಅಂತಿಮ ಜನ್ಮೇ. ಯಾಕಿದೆಲ್ಲ ಮಾಡಬೇಕು? ಇದು ಲಾಸ್ಟ್ ಜನ್ಮ. ನಾನು ಬರೋದು ಒಂದೇ ಸಾರಿ. ಮಕ್ಕಳೇ ಎಲ್ಲ ಕೊಡಕ್ಕೆ ಬರ್ತೀನಿ, ಎಲ್ಲ ನನ್ನ ಹತ್ರ ತಗೋಬೇಕೋ ಬೇಡವ? ಎಲ್ಲ ತಗೋಬೇಕು. ಬೇರೆ ಪಕ್ಕದಲ್ಲಿ ಇಟ್ಕೊಳ್ಳಿ ಬೇಕಂದ್ರೆ, ಯಾಕಂದ್ರೆ ಎಲ್ಲ ಜನ್ಮ ಮಾಡಿ ಮಾಡಿ ಸಾಕಾಗಿದೆ. ಈಗ ನನ್ನ ಹತ್ರ ತಗೊಳ್ಳೋದು ಕಡಿಮೆ ಮಾಡ್ಕೋಬೇಡ್ರಿ. ಎಷ್ಟು ಇದೆಲ್ಲ ಯಾರಾದರೂ ಪ್ರೀತಿ ಮಾಡ್ತಾರೆ? ಈ ಥರ ಹೇಳ್ತಾರೆ? ಹೇಳ್ರಿ. ಇಸ್ ಶರೀರ್ ಕಾ ಬಾನ್ ಚೋಡ್ ದೇಹಿ ಅಭಿಮಾನಿ ಬನ್ನ ಹೇ. ಗಳಿಗೆ ನೀವು ದೇಹ ಬಾನನು ಬಿಟ್ಟು ಆತ್ಮಾಭಿಮಾನಿಯಾಗಿ ಮಕ್ಕಳೇ ಗೃಹಸ್ಥ ವ್ಯವಹಾರ ಮೇ ಬಿ ರೇನ. ಆತ್ಮಾಭಿಮಾನಿಯಾಗ ನೀವೇನು ಕಾಡ್ಕೋಬೇಕಾಗಿಲ್ಲ, ಮನೆಯಲ್ಲಿರಿ. ಲೇಕಿನ್ ಪುರುಷಾರ್ಥ ಜರೂರ್ ಕರ್ನ. ನೀವು ಪುರುಷಾರ್ಥ ಆತ್ಮಾಭಿಮಾನಿ ಆದಮೇಲೆ ಆತ್ಮನ ತನ್ನ ನಿಜ ಗುಣ, ನಿಜ ಶಕ್ತಿಗಳು, ತನ್ನ ನಿಜ ಪವಿತ್ರತೆ ಏನಿತ್ತು ಅದನ್ನು ತಂದುಕೊಳ್ಳೋ ಪುರುಷಾರ್ಥ ಮಾಡಲೇಬೇಕು. ಸಿರ್ಫ್ उसके लिए क्या करो, अपन को आत्मा निश्चय कर बाप को याद करो. त्वमेव माताश्च पिता, ये कहकर सब भक्ति मार्ग में कितना महिमा किया. ಹೇಳಿ ಹೇಳಿ ಬಾಬಾ ಬಂದ್ಬಿಡು, ನೀನೇ ನನಗೆಲ್ಲ ಅಪ್ಪ ಅಮ್ಮ, ನೀನು ನೋಡ್ತಾ ಇಲ್ವಾ ನನಗೆ ಎಷ್ಟು ಕಷ್ಟ ನೋಡು, ಬಂದ್ಬಿಡು. ಈಗ ಬಾಬಾ ಹೇಳ್ತಾರೆ ನಾನು ಅಷ್ಟೆಲ್ಲ ಸುಖ ಕೊಡೋಕ್ಕೆ ಸಣ್ಣ ವಿಧಿ ಹೇಳ್ತೀನಿ, ಆತ್ಮ ನಿಶ್ಚಯ ಮಾಡಿ ನನ್ನನ್ನು ನೆನಪು ಮಾಡಿ ಮಕ್ಕಳೇ ಅಂದರೆ ಅದನ್ನು ಮಾಡೋಕ್ಕೆ ರೆಡಿ ಇಲ್ವಲ್ಲ ಅಂತ ಹೇಳೋದು. ತುಮಕೋ ಸಿರ್ಫ್ ಏಕ್ ಅಲಫ್ ಕೋ ಯಾದ್ ಕರ್ನಾ ಹೇ, ಏಕ್ ಹಿ ಮೀಠಿ ಸ್ಯಾಕ್ರಿನ್. ಎಲ್ಲರ ಜಗತ್ತಿನ ಸ್ಯಾಕ್ರಿನ್ ಯಾರು? ದ ಮೋಸ್ಟ್ ಸ್ವೀಟೆಸ್ಟ್ ಒಬ್ಬರೇ ತಂದೆ. ಅವ್ರನ್ನ ಬಿಟ್ಟರೆ ಸ್ವೀಟ್ ಯಾರಿಲ್ಲ. ಅವ್ರೊಬ್ಬರು ನೆನಪು ಮಾಡಬೇಕು. ನಾನೇನು ಜಾಸ್ತಿ ಕೆಲಸ ಕೊಡ್ತೀನ ಅಂತಿದ್ದಾರೆ. ಅವ್ರ ಸಬ್ ಬಾತೆ ಚೋಡ್ एक सैक्रिन बाप को याद करो. अभी तुम्हारी आत्मा तमो प्रधान बनी है, उनको सतो प्रधान बनने के लिए याद की यात्रा में रहो. सबको यही बताओ, बाप से सुख का वर्षा लो. सुख होता ही है सतयुग में, सुखधाम स्थापन करने वाला बाबा है. बाप को याद करना है बहुत सहज है, परंतु माया का अपोजिशन बहुत है. इसलिए कोशिश कर मुझ बाप को याद करो तो खाद निकल जाएगा. ಎಷ್ಟು ಪ್ರೀತಿಯಿಂದ ತಿರ್ಗಾ, ಯಾಕೆಂದ್ರೆ ಕೇಳ್ತಾ ಕೇಳ್ತಾ ಮಾಯ ಓಡಿಸ್ಬಿಡುತ್ತಲ್ಲ. ಏನಂತೀರಾ? ಅಲ್ಲಿ ಕೂತ್ಕೊಂಡು ಎಲ್ಲ ಕಡೆ ರೌಂಡ್ ಹೊಡಿತಿದ್ದೀರೋ, ಇನ್ನೊಂದು ಲೋಕನೋ ಬಾಬನ ಹತ್ರನೋ? ಎಲ್ಲ ಇಲ್ಲಿನೂ ಹಂಗೆ ಎಲ್ಲರೂ ಪಕ್ಕ ಬಾಬನ ಸನ್ಮುಖ ಇದ್ದೀರಲ್ಲ, ನೀವು ಸನ್ಮುಖ ಇದ್ದೀರಲ್ವಾ? ಏನ್ ಹೇಳ್ತಿದ್ದಾರೆ ಬಾಬಾ? ನನ್ನ ನೆನಪು ಸಹಜ. ಯಾರಿಗೆ? ಆತ್ಮ ಅಂತ ತಿಳಿದವ್ರಿಗೆ ಸಹಜ. ಆದರೆ ಮಾಯೆ ಅಪೋಸಿಷನ್ ಇರೋದ್ರಿಂದ ಮಕ್ಕಳೇ ಅದು ಟ್ರೈ ಮಾಡುತ್ತೆ ನನ್ನನ್ನು ಮರ್ಸೋಕ್ಕೆ. ನೀವು ಹೆಂಗಾದ್ರೂ ಕಷ್ಟಪಟ್ಟು ನನ್ನನ್ನು ನೆನಪು ಮಾಡ್ತಾ ಇರಿ. ಯಾಕೆ? ನಿಮ್ಮಲ್ಲಿರೋ ತುಕ್ಕು ಹೊರಟೋಗ್ಬಿಡುತ್ತೆ. ಸೆಕೆಂಡಲ್ಲಿ ಜೀವನ್ ಮುಕ್ತಿ ಸಿಗುತ್ತೆ. ನೀವು ಆತ್ಮಗಳು ನನ್ನ ಮಕ್ಕಳು, ನೀವು ನಿರಾಕಾರ, ನಾನು ನಿರಾಕಾರನ ಮಕ್ಕಳು, ನೀವು ಅಲ್ಲಿನವರು, ಇಲ್ಲಿ ಬರೀ ಪಾಠ ಮಾಡಕ್ಕೆ ಬಂದಿದ್ದೀರಾ ಅಂದಾಗ
ಡ್ರಾಮಾದಲ್ಲಿ ಸಬ್ಸೆ ಜಾಸ್ತಿ ಪಾರ್ಟ್ ತುಮಾರ, ನೀವು ಮಕ್ಕಳದೇ ಜಾಸ್ತಿ ಪಾರ್ಟ್. ಸುಖ ಬಿ ಸಬ್ಸೆ ಜಾಸ್ತಿ ಕಿಸ್ಕೊ ಮಿಲೇಗ, ನಿಮಗೇನೆ ಸಿಗೋದು. ನಮಗೋಸ್ಕರ ನೋಡಿ, ಆ ಸುಖದ ಆಸ್ತಿ ಕೊಡು ಅಂದ್ರೆ ಸುಖದ ಆಸ್ತಿ ಕೊಡಕ್ ಬಂದಿದ್ದಾರೆ, ಸುಖಧಾಮ ಸ್ಥಾಪನೆ ಮಾಡಕ್ ಬಂದಿದ್ದಾರೆ, ಜ್ಞಾನ ಕೊಡಕ್ ಬಂದಿದ್ದಾರೆ. ಎಲ್ಲ ನಮಗೋಸ್ಕರನೇ ಬಂದಿರುವಾಗ ನಾವೆಷ್ಟು ನೆನಪು ಮಾಡ್ಬೇಕಲ್ಲ ಬಾಬನ್ನ, ಎಷ್ಟು ಜಿಗ್ರಿ ಇರ್ಬೇಕಲ್ಲ. ಆಶ್ವಾಸನೆ ಎಷ್ಟು ಕೊಡ್ತಾರೆ ಬಾಬಾ, ಮಕ್ಕಳೇ ಇದು ಮಾಡಿ ಇದು ಸಿಕ್ಕುತ್ತೆ ಗ್ಯಾರಂಟಿ ಅನ್ನೋ ಥರ. ಸೊ ತಗೋಬೇಕು ತಾನೆ, ಇಲ್ಲೇನೆ ತಗೋಬೇಕು. ಡ್ರಾಮಾದ ರಿಪಿಟೇಷನ್ ತಿಳ್ಕೊಳ್ಬೇಕು. ಸೋ ದಟ್ ಅನೇಕ ಕಲ್ಪ ಇದೆಲ್ಲ ನೋಡಿದ್ವಿ, ಸಾಕ್ಷಿಯಾಗಿರಿ ಮಕ್ಕಳೇ ಅಂತಾರೆ. ಸಂಕಲ್ಪ ವಿಕಲ್ಪ ಮಾಡಕ್ ಹೋಗ್ಬಾರ್ದು. ಯೋಗ ಅದಕ್ಕೇನೆ ಗಡ್ಬಡಾಗೋದು. तो बाप कहते तुम्हारा देवी देवता धर्म सुख बहुत सुख देने वाला है, बाकी सब शांति धाम में ऑटोमेटिकली चले जाएंगे. हिसाब किताब चुकतू कर ಜಾಸ್ತಿ ವಿಸ್ತಾರ में हम क्यों जाए. ನಿಮ್ಮ ದೇವಿ ದೇವತಾ ಧರ್ಮನೇ ತುಂಬಾ ಸುಖದಾಯಿ, ಬಾಕಿ ಎಲ್ಲ ಡೀಟೇಲ್ಸ್ ಅಲ್ಲಿ ಏನಕ್ಕೆ ಹೋಗೋದು. ಯಾಕೆಂದ್ರೆ ನಾವು ಇದ್ದಾಗ ಅಲ್ಲಿ ಸ್ವರ್ಗದಲ್ಲಿದ್ದಾಗ ಇನ್ನೆಲ್ಲರೂ ಶಾಂತಿಧಾಮದಲ್ಲಿ ಕೂತಿದಾರಲ್ಲ, ಅಂದ್ರೆ ವಾಪಸ್ ಹೋಗೋದು ಹೆಂಗೆ ಲೆಕ್ಕಾಚಾರಗಳನ್ನು ಮುಗಿಸಿ. ತೋ ಬಾಪ್ ಆತೆ ಹಿ ಹಮ್ಕೋ ವಾಪಸ್ ಲೇ ಜಾನೆ. ತುಂಬಾ ವಿಸ್ತಾರದಲ್ಲಿ ಹೋಗ್ಬೇಡಿ, ಆಗೋ ಅಗತ್ಯ ಏನಿದೆ. ಯಾಕೆಂದ್ರೆ ನಾನು ಬಂದಿರೋದೇ ವಾಪಸ್ ಕರ್ಕೊಂಡು ಹೋಗಕ್ಕೆ. ಹೆಂಗ್ ಕರ್ಕೊಂಡು ಹೋಗ್ತೀನಿ? ಮಚ್ಚರೋ ಸದೃಶ ಲೇ ಜಾತೆ. ಎಲ್ಲ ಡಮಾರ್ ಅಂತ ಹೆಚ್ಚು ಕಡಿಮೆ ಆದ ತಕ್ಷಣ ಎಲ್ಲ ಹೊರಟು ಬಿಡ್ತಾರೆ. सतयुग में बहुत तोड़े होते हैं, ये सारी ड्रामा में नूंद है. शरीर खत्म हो जाएगा, आत्मा जो अविनाशी है वो हिसाब किताब चुकतू कर चले जाएंगे. ಏನು ಆತ್ಮ ಅವಿನಾಶಿ, ಅದೇನು ಇಲ್ಲೇ ವಿನಾಶ ಆಗಲ್ಲ, ಲೆಕ್ಕಾಚಾರ ಮುಗಿಸ್ಕೊಂಡು ಹೊರಟುಬಿಡುತ್ತೆ ಮನೆಗೆ. ऐसे नहीं, आत्मा आग में पड़ने से पवित्र होंगी. आत्मा को याद रूपी योग अग्नि से ही पवित्र होना है. योग की अग्नि ये है. उन्होंने फिर नाटक बैठ बनाया है. सीता आग से पार हुई, आग से कोई तड़े पावन होता. बाप समझाते हैं तुम सब सीताएं इस समय पतित हो, रावण के राज्य में हो. अब एक बाप की याद से तुमको पावन बनना है. ರಾಮ್ ಏಕಿ ಪಕ್ಕನ. ಅವರೆಲ್ಲ ಅಂದ್ಕೊಳ್ಳೋದು ಬೆಂಕಿಯಲ್ಲಿ ಬಂದ್ಬಿಟ್ರೆ ಆತ್ಮ ಪಾವನ ಆಗುತ್ತೆ. ಅವಳ ಥರ ಯೋಗ ಅಗ್ನಿಯ ವಿನಃ ಆತ್ಮ ಪಾವನ ಆಗಲ್ಲ. ಅದಕ್ಕೆ ಸೀತೆಯನ್ನ ನೋಡಿ ಅಗ್ನಿ ಪಾರ್ ಮಾಡಿದ್ರು ಅಂತ. ಇದು ಯೋಗ ಅಗ್ನಿಯ ಮಾತು. ಯಾಕೆಂದ್ರೆ ಎಲ್ಲಾ ಜಗತ್ತಿನ ಆತ್ಮರೂಪಿ ಸೀತೆಯರಿಗೆಲ್ಲ ಪತಿತರಾಗಿದ್ದಾರೆ. ನೀವು ಪಾವನ ನನ್ನ ನೆನಪಲ್ಲಿ ಮಾಡ್ಬೇಕು. ಅದೇ ಯೋಗ ಅಗ್ನಿ ಅಲ್ಲ, ತಂದೆ ಒಬ್ಬನ ನೆನಪಲ್ಲಿ ಇರೋದು. आग अक्षर सुनने से समझते हैं, आग से पार हुई. कहाँ योग अग्नि, कहाँ वो. ಎಲ್ಲಿ ಇದು ಯೋಗ ಅಗ್ನಿಯಲ್ಲಿ ನನ್ನ ಆತ್ಮ ಪಾವನ ಆಗಿ ಅಷ್ಟು ತೇಜೋಮಯ ಆಗೋದೆಲ್ಲಿ? ಆ ಬೆಂಕಿಯಲ್ಲಿ. ಬೆಂಕಿಯಲ್ಲಿ ಎಲ್ಲ ಶರೀರ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ, ಆತ್ಮ ಏನಾಗಲ್ಲ. ಒಂದು ಸೆಕೆಂಡಲ್ಲಿ ಹೊರಟು ಬಿಡುತ್ತಲ್ಲ ಆತ್ಮ. आत्मा परमपिता परमात्मा से योग रखने से ही पतित से पावन होंगी. रात दिन का फर्क है. हेल में सब सीताएं रावण की जेल में शोक वाटिका में. वहां का सुख यहाँ का जो सुख है कांग विष्टा समान है. बेंट की जाती है, स्वर्ग के सुख तो अता है. ಪರಂಪಿತ ಪರಮಾತ್ಮನ ಜೊತೆ ಯೋಗ ಮಾಡೋದ್ರಿಂದನೇ ಆತ್ಮ ಪಾವನ ಆಗ್ಬಿಡುತ್ತೆ. ಎಲ್ಲಿ ಆ ಬೆಂಕಿ, ಎಲ್ಲಿ ಇದು, ರಾತ್ರಿ ಹಗಲಿನ ವ್ಯತ್ಯಾಸ ಇದೆ. ಈಗೆಲ್ಲ ಸೀತೆಯರು ರಾವಣನ ಜೈಲ್ ಅಂದ್ರೆ ಶೋಕವಾಟಿಕೆಯಲ್ಲಿದ್ದಾರೆ. ಅಶೋಕವಾಟಿಕೆ ಅಲ್ಲ. ಇಲ್ಲಿ ಬಾಬಾ ಹೇಳ್ತಾರೆ, ಇಲ್ಲಿ ಎಷ್ಟೇ ಸಂಪತ್ತು ಸುಖ ಇದ್ರೂ ಅದ್ರ ಹಿಂದೆ ಒಂದು ಸ್ವಲ್ಪ ದುಃಖದಿಂದ ಸುಖದಿಂದ ಬೆಟ್ಟದಷ್ಟು ದುಃಖ ರೆಡಿ ಇದೆ. ಬಾಬಾ ಹೇಳೋದು ಇದು ಕಂಪೇರ್ ಮಾಡಿ, ಎಲ್ಲಿ ಸ್ವರ್ಗ ಎಲ್ಲಿ ನರಕ. तुम आत्माओं की अभी शिव साजन के साथ सगाई हुई है, तो आत्मा फीमेल हुई ना. शिव बाबा कहते सिर्फ मुझे याद करो. ನೀವು ಆತ್ಮಗಳು ಸಜನಿಯರಲ್ಲ. ನಿಮ್ಮದು ಇವಾಗ ನನ್ನ ಜೊತೆ ಆಗೋಯ್ತು ಎಂಗೇಜ್ಮೆಂಟ್, ಪೂರ ಆಗೋಯ್ತು ತಾನೆ. ನಾವು ಅವ್ರ ಪ್ರಾಪರ್ಟಿ ಆಗ್ಬಿಟ್ವಿ. ಆತ್ಮ ಫೀಮೇಲ್, ಪುರುಷ ಪರಂ ಪುರುಷ ಅಲ್ಲ. ಸೊ ತಂದೆ ಒಬ್ಬನ ನೆನಪು ಮಾಡಬೇಕು. ಬೇಕೆಂದ್ರೆ ಬಾಬಾನೇ ಎಲ್ಲ. ಮತ್ತೆ ತುಮ್ ಪಾವನ್ ಬನ್ ಜಾಯಂಗೆ. ನನ್ನ ನೆನಪು ಮಾಡೋದ್ರಿಂದ ಪಾವನರಾಗ್ತೀರ.
शांति धाम जाए फिर सुखधाम में आ जाएंगे। तो बच्चों को ज्ञान रत्नों से झोली भरनी चाहिए, कोई भी प्रकार का संशय नहीं ले आना चाहिए। देहाभिमान में आने से फिर अनेक प्रकार के प्रश्न उठते हैं। फिर बाप जो धंधा देते हैं वो करते नहीं है। मूल बात है हमको पतित से पावन बनना है, दूसरी बातें छोड़ देना चाहिए। ಮಕ್ಕಳೇ, ಜ್ಞಾನ ರತ್ನಗಳಿಂದ ನಿಮ್ಮ ಜೋಳಿಗೆ ತುಂಬಿಕೊಳ್ಳಿ, ಯಾವುದೇ ಪ್ರಕಾರದ ಸಂಶಯ ಬರೋದು ಬೇಡ. ಸಂಶಯ ಅಂದ್ರೆ ಕ್ವಶನ್ ಇತ್ತಂದ್ರೆ ಕೇಳಬೇಕು, ಬಟ್ ಅದ ಹಿಂಗ್ಯಾಕೆ ಹಂಗ್ಯಾಕೆ ಅದನ್ನ ಆ ಥರ ಸಂಶಯದ ಪ್ರಶ್ನೆಗಳು ಇರಂಗಿಲ್ಲ. ಯಾಕೆಂತಂದ್ರೆ ಬಾಬೂರು ಅಂತೂ ಈ ಸಂಶಯಕ್ಕೆ ಚಾನ್ಸೇ ಇಲ್ಲ ಆ್ಯಕ್ಚುಲಿ, ಬಟ್ ದೇಹಾಭಿಮಾನ ಇರೋ ಕಾರಣ ಅನೇಕ ಪ್ರಶ್ನೆಗಳು ಬರುತ್ತೆ. ನಾನೇನು ಕೆಲಸ ಕೊಟ್ಟಿದ್ದೀನಲ್ಲ, ಪತಿತರಿಂದ ಪಾವನ ಆಗಿ ಅನ್ಯರನ್ನು ಮಾಡಿ ಆ ಕೆಲಸ ಮಾಡಲ್ಲ. ಯಾಕೆಂದ್ರೆ ಬುದ್ಧಿ ಬರೀ ವೇಸ್ಟ್ ಸಂಕಲ್ಪಗಳಲ್ಲಿ ಬ್ಯುಸಿ ಇರುತ್ತೆ. ಹಂಗಾಗಬೇಡಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾಬೂರು. ಯಾಕೆಂದ್ರೆ ನಾವು ಕರೆದಿದ್ದೆ ಏನಕ್ಕೆ? आपने पुकारा क्यों? पुकारते हैं ना, ये पतित पावन आओ, परंतु समझते कुछ भी नहीं है, ये भी नहीं जानते पतित पावन कौन है। ये है पतित दुनिया, वो है पावन दुनिया. ಮುಖ್ಯ ಬಾತ್ ಐಹಿ ಪಾವನ್ ಬನ್ನೇಕಿ. ಕರಿತಾ ಇದ್ದೀವಿ ಅಂದ್ರೆ ಪತಿತ ಆತ್ಮಗಳಾಗಿರೋದ್ರಿಂದ ತಾನೇ ಏ ಪತಿತ ಪಾವನ ಬಾ ಅಂತ ಹೇಳೋದು. ಅಂದ್ರೆ ಅಂಡರ್ಸ್ಟುಡ್ ಆತ್ಮಗಳು ಪತಿತರಿದೆ ಅಂದ್ರೆ ಪ್ರಪಂಚನೂ ಪತಿತ. ಸೊ ಈಗ ಪಾವನ ಆಗಬೇಕು ಮಾಡ್ಬೇಕಂದ್ರೆ ಅದು ಬಾಬೂರನ್ ಬಿಟ್ರೆ ಯಾರು ಮಾಡಕ್ಕಾಗಲ್ಲ. ಪಾವನ್ ಕೌನ್ ಬನಾಯಂಗ ಅನ್ನೋ ಪ್ರಶ್ನೆಗಳು ಮನುಷ್ಯರಿಗೆ ಯೋಚನೆ ಇಲ್ಲ. ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡ್ಬಿಟ್ರೆ ಮುಗ್ದೋಯ್ತು ಅಂದ್ಕೋತಾರೆ. ಕುಚ್ ಬಿ ಪತಾ ನಹಿ ಅಂತಾರೆ ಬಾಬಾ. ಪತಿತರಿಂದ ಪಾವನ ಆಗೋದು ಗೊತ್ತಿಲ್ಲ, ಆತ್ಮ ಪತಿತ ಆಗಿದೆ ಅನ್ನೋ ರಿಯಲೈಸೇಷನ್ನು ಇಲ್ಲ. तो ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ? ಪತಿತ್ ಪಾವನ್ ಕೇಕರ್ ಬುಲಾತೆ ಪರಂತು ಬೋಲೋ ತುಮ್ ಪತಿತ್ ಹೋ ತೋ ಬಿಗಡ್ ಪಡೆಂಗೆ. ಹೇ ಪತಿತ ಪಾವನ ಬಾ, ಪಾವನ ಮಾಡು ಅಂತ ಹೇಳ್ತೀರ ಅಂದ್ರೆ ನಿಮ್ಮ ಆತ್ಮ ಪತಿತ ಅಂದ್ರೆ ಅವರಿಗೆ ಏನು ಕೋಪ ಬಂದ್ಬಿಡುತ್ತೆ. अपने को विकारी कोई भी समझते नहीं है, कहते ग्रस्त में ये सब तो थे. ಯಾರು ವಿಕಾರಗಳು ತಪ್ಪು, ವಿಕಾರಿ ಆಗೋದು ರಾಂಗ್ ಅನ್ನೋದಕ್ಕಳಲ್ಲ, ಯಾಕೆಂದ್ರೆ ಪ್ರವೃತ್ತಿಯಲ್ಲಿ ಇವೆಲ್ಲ ನಡೆಯುತ್ತೆ ಅಂತಾರೆ. राधे कृष्ण लक्ष्मी नारायण को भी बच्चे थे, वहां योग बल से बच्चा पैदा होता है. ये भूल गए हैं, उनको वाइजलेस वर्ल्ड स्वर्ग कहा जाता है, वो है शिवालय. बाप कहते हैं पति दुनिया में एक भी पावन नहीं. ये बाप तो बाप है, टीचर और सतगुरु है जो सबको सद्गति देते हैं. ತಂದೆ ಹೇಳ್ತಿರೋದು ಅಂದ್ರೆ ಸತ್ಯುಗ ಈ ಪ್ರಶ್ನೆಗಳ ಬೇಕಾದಷ್ಟಲ್ಲ. ಸ್ವರ್ಗ ಇತ್ತು, ಲಕ್ಷ್ಮೀನಾರಾಯಣ ನಿರ್ವಿಕಾರಿಗಳಂದ್ರೆ ಅದೆಂಗೆ ವಿಕಾರಗಳಿಲ್ದೆ ಸಾಧ್ಯ ಏನು, ಅದೇನು ಇದೆಲ್ಲ ಕೇಳ್ತಾರೆ. ಅದಕ್ಕೆ ಬಾಬಳಿದ್ರೆ ಮನುಷ್ಯರು ಯೋಚನೆನೂ ಮಾಡಲ್ಲ. ಯೋಗ ಬಲದಿಂದನೂ ಜನ್ಮ ಸಾಧ್ಯ. ಸಂಕಲ್ಪದಲ್ಲಿ ಅಷ್ಟು ತಾಕತ್ತಿರುತ್ತೆ, ಪವಿತ್ರತೆ ತಾಕತ್ತು. ಅಲ್ಲಂತೂ ಅನ್ಟಚ್ ಅಲ್ವಾ ಬಾಡಿ ಕಾನ್ಶಿಯಸ್. ಅದಕ್ಕೆ ಹೇಳ್ತಿದ್ದಾರೆ ಇದೇ ವ್ಯತ್ಯಾಸ ಪತಿತ ಜಗತ್ತು ಪಾವನ ಪ್ರಪಂಚಕ್ಕೆ. ಈಗ ತಂದೆ ಶಿಕ್ಷಕ ಸದ್ಗುರುವಾಗಿ ಸರ್ವರ ಸದ್ಗತಿ ಆತನಾಗಿ ನನಗೆ ಸದ್ಗತಿ ಕೊಡ್ತಿದ್ದಾರೆ. वो तो एक गुरु चला गया तो फिर बच्चे को गद्दी देंगे, अब वो कैसे सदगति में ले जाएंगे. सर्व का सदगति दाता तो ही एक. सतयुग में सिर्फ देवी देवता होते हैं. ಅಲ್ಲಿ ಗುರುಡಮ್ ಅದು ಫಾಲೋ ಮಾಡ್ತಾರೆ ನೋಡಿ, ಅವರು ಅವ್ರ ಮಕ್ಕಳು ಹಂಗೆ ನಡೀತಾ ಹೋಗುತ್ತೆ ಗದ್ದಿಗಳು. ಮಕ್ಕಳೇ ಸತ್ಯುಗದಲ್ಲಿ ಆ ಪ್ರಶ್ನೆ ಇರಲ್ಲ. ಮತ್ತೆ ಒಂದು ಗುರು ಕೊಡ್ಲಿಲ್ಲ ಇನ್ನೊಂದು ಗುರು ಕೊಡ್ತಾರೆ ಅನ್ನೋ ಗ್ಯಾರಂಟಿ ಏನು? ಸದ್ಗತಿ ದಾತ ಒಬ್ರೇ ಒಬ್ರು. सतयुग में सिर्फ देवी देवताएं होते, बाकी इतने सब आत्माएं शांति धाम में चले जाएंगे. रावण राज्य से छूट जाते हैं. ಸತ್ಯುಗದಲ್ಲಿ ದೇವಿ ದೇವತೆಗಳಿದ್ದಾರೆ ಅಂದ್ರೆ ನಾವು ಅಂಡರ್ಸ್ಟುಡ್ ಸತ್ಯುಗಕ್ಕೆ ಯಾರಿಲ್ಲಿ ಪುರುಷಾರ್ಥ ಮಾಡಿದ್ರೋ ಬರ್ತಾರೆ, ಬಾಕಿ ಎಲ್ಲ ಶಾಂತಿಧಾಮದಲ್ಲಿ ಕೂತ್ಕೋತಾರೆ. ಶಾಂತಿಧಾಮಕ್ಕೆ ಹೋಗೋದಂದ್ರೆ ರಾವಣನ ಜೈಲಿಂದ ಮುಕ್ತರಾಗೋದು. बाप सबको पवित्र बनाकर ले जाते, पावन से फिर फट से कोई पतित नहीं बनते. नंबरवार उतरते हैं सतो प्रधान से सतो रजो तमो तमो प्रधान. तुम्हारी बुद्धि में सारा 84 जन्मों का चक्र है. तुम जैसे अभी कौन हो?
ಎಲ್ಲ ಜ್ಞಾನ ತಿಳ್ಕೊಂಡಿರೋದ್ರಿಂದ ನೀವೆಲ್ಲ ಯಾರು? ತಮ್ಮ ಲೈಟ್ ಹೌಸು. ಇಡೀ 84 ಜನ್ಮಗಳ ಸೀಕ್ರೆಟ್ ಏನಿದೆ, ನಾವು ಆತ್ಮಗಳು ಪರಮಧಾಮದಿಂದ ಬಂತಣ್ಣ ತಮೋಗುಣಿ ಅಪವಿತ್ರ ಆಗಲಿಲ್ಲ. ನಿಧಾನಕ್ಕೆ ಸತೋ ಪ್ರಧಾನರಿದ್ದವರು ಸತೋ ರಜೋ ತಮೋದಲ್ಲಿ ಬರ್ತೀವಿ. ಈಗ ನಮಗೆ ಇದೆಲ್ಲ ಚಕ್ರದ ಜ್ಞಾನ ಇದೆ, ಲೈಟ್ ಹೌಸ್. ज्ञान से इस चक्र को जान गए हो कि ये चक्र कैसा फिरता. अभी तुम बच्चों को और सबको रास्ता बताना है, सब नया है. तुम पायलट हो, रास्ता बताने वाले हो, सबको बोलो आप शांति धाम सुख धाम को याद करो, कलयुग दुख धाम को भूल जाओ. ಈಗೇನು ಮಾಡಬೇಕು? ಸುಖಧಾಮ ಶಾಂತಿಧಾಮ ನೆನಪು ಮಾಡಿ, ಅದರಲ್ಲಿ ತಂದೆ ಇದ್ದಾರೆ ಶಾಂತಿಧಾಮದಲ್ಲಿ. ದುಃಖಧಾಮ ಭೂಲ್ ಜಾವ್ ಅಂತಿದ್ದಾರೆ, ಆರ್ಡರ್ ಮಾಡ್ತಿದ್ದಾರೆ. ಕೇಳಿಸ್ತಿದೆಯಾ ಎಲ್ಲರಿಗೆ? ದುಃಖಧಾಮದ ಮನುಷ್ಯರನ್ನು 1 ಸೆಕೆಂಡು ಬುದ್ಧಿಯಲ್ಲಿ ತರಬೇಡ್ರಿ. ನನ್ನ ಆತ್ಮ ಬಾಬನ್ ನೆನಪಲ್ಲಿ ಇರಬೇಕು. ಎಲ್ಲರಿಗೆ ಪಾವನರನ್ ಮಾಡೋ ಶಕ್ತಿ ಸಂದೇಶ ಆ ವೈಬ್ರೇಷನ್ಸ್ ಕೊಡ್ತಾ ಇರ್ಬೇಕು, ನಡೀತಾ ಕೂತ್ಕೊಳ್ತಾ. ಕರ್ಮಯೋಗಿ ಆಗೋದಂದ್ರೇನು? ಯೋಗಯುಕ್ತರಿದ್ದು ಬಾಬಂದೆಲ್ಲ ಪವರ್ಸ್ ಜಗತ್ತಿಗೆ ವಾಯುಮಂಡಲದಲ್ಲಿ ತುಂಬ್ತಾ ಹೋಗೋದು. ಇದೇ ಸೇವೆ ಮಾಡಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ. ಎಲ್ಲರಿಗೆ ಮಾರ್ಗ ತೋರಿಸಿ ಅಂತಿದ್ದಾರೆ ಬಾಬೂರು. ಇದೆಲ್ಲ ಎಲ್ಲ ಆತ್ಮಗಳ ಜೀವನ ದೋಣಿ. ನೀವೆಲ್ಲ ಪೈಲಟ್ಗಳು. ಪೈಲಟ್ ಸರಿ ಇಲ್ಲ ಅಂದರೆ ನೋಡಿ ಹೆಂಗೆ ಫ್ಲೈಟ್ ಎಲ್ಲ ಕ್ರ್ಯಾಶ್ ಮಾಡಾಕ್ಬಿಡ್ತಾರೆ. ಅಥವಾ ಈ ಶಿಪ್ ನಡ್ಸಕ್ಕೆ ಬರಲ್ಲ ಅಂದ್ರೂ ತೂಫಾನ್ ಬಂದಾಗ ಹೆಂಗೆ ಡೈರೆಕ್ಷನ್ ಚೇಂಜ್ ಮಾಡಬೇಕು ಹೆಚ್ಚು ಕಡಿಮೆ ಮಾಡ್ತಾರೆ. ಹಂಗೆ ಇಲ್ಲಿನೂ ಬಾಬಾ ಹೇಳ್ತಾರೆ, ಅರ್ಧಂಬರ್ಧ ಇದ್ರೆ ಜ್ಞಾನ ಎಲ್ಲ ಪೈಲಟ್ಗಳು ಉಲ್ಟಮ್ ಪಲ್ಟಮ್ ಮಾಡಾಕ್ಬಿಡ್ತಾರೆ ಅಷ್ಟೇ. ಅಲ್ಲಿ ಕೂತಿರೋರೆಲ್ಲ ಅಧೋಗತಿ. ಅದರಿಂದ ಬಾಬಾ ಹೇಳೋದು ಸರಿಯಾಗಿ ಜ್ಞಾನ ಜೋಳಿಗೆಯಲ್ಲಿ ತುಂಬಿಕೊಂಡು ಕಂಪ್ಲೀಟ್ ಪವಿತ್ರತೆ ಎಷ್ಟು ಬಾಬಾ ನೆನಪಲ್ಲಿ ಇರ್ತೀವಿ ಅವಾಗಲೇ ರೈಟ್ ಕೆಲಸ ಮಾಡೋಕ್ಕಾಗುತ್ತೆ. ಯೋಗಯುಕ್ತ ಸ್ಥಿತಿ ಅಂದ್ರೆ ಏನಂದ್ರೆ ಅವತ್ತು ಬಾಬಾ ಯೋಗಯುಕ್ತ ಅಂದರೆ ರೈಟ್ ಥಾಟ್, ರೈಟ್ ಡಿಸಿಷನ್ ಇನ್ ರೈಟ್ ಟೈಮ್ ಅಂಡ್ ರೈಟ್ ಆಕ್ಷನ್ಸ್. ರೈಟ್ ಸಂಕಲ್ಪಗಳ ಆಧಾರದ ಮೇಲೆ ರೈಟ್ ಟೈಮಲ್ಲಿ ರೈಟ್ ನಿರ್ಣಯ ತಗೊಂಡು ರೈಟ್ ಕರ್ಮಗಳನ್ನು ಮಾಡೋದೇನೆ ಯೋಗಯುಕ್ತ ಸ್ಥಿತಿ. ಬಾಬಾ ನೆನಪಿದ್ದಾರೆ ಅನ್ನೋ ಪ್ರೂಫ್ ಇಲ್ಲ. ನಿಮಗೆ ಹೆಂಗೆ ಬೇಕೋ ಒಂಕು ಡೊಂಕು ಮಾಡ್ತೀರಾ. ಇನ್ ಟೈಮ್ ಮಾಡೋದ್ರ ಬದಲಾಗಿ ಈಗ ಹೇಳಿದ್ರೆ ಇನ್ನೊಂದು ಗಂಟೆ ಬಿಟ್ಟು ಮಾಡೋದು, ಇನ್ಯಾವಾಗಲೂ ಮಾಡೋದು, ಇನ್ನೇನೋ ಕತೆ. ಇದೆಲ್ಲ ಯೋಗಯುಕ್ತ ಸ್ಥಿತಿ ಅಲ್ಲ. ಇದು ಅಪ್ಲಿಕಬಲ್ ಬಾಬನ ಪ್ರತಿ ಶ್ರೀಮತದ ಅನುಸಾರ ಪ್ರತಿ ಕರ್ಮದಲ್ಲಿ ಪ್ರತಿ ಸೆಕೆಂಡಿನ ಸ್ಥಿತಿಯಲ್ಲಿ ಎಷ್ಟಿರ್ತೀನಿ, ಯೋಗ ಇದೆಯಾ ಇಲ್ವಾ ನಮ್ಮನ್ನು ನೋಡ್ಕೋತಾ ಹೋಗ್ಬೋದು. ಅಚ್ಚಾ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग. थैंक यू बाबा. धारणेगे जब तक जीना है ज्ञान अमृत पीते रहना है. अपनी झोली ज्ञान रत्नों से भरनी है. संशय में आकर कोई प्रश्न नहीं उठाना है. ಎಲ್ಲಿವರೆಗೂ ಬದುಕಿದೀವಿ ಜ್ಞಾನ ಅಮೃತ ಕುಡಿತಾನೆ ಇರಬೇಕು. ತನ್ನ ಜೋಳಿಗೆ ಬುದ್ಧಿಯ ಜೋಳಿಗೆಯನ್ನ ಜ್ಞಾನ ರತ್ನಗಳಿಂದ ತುಂಬಿಕೊಳ್ಬೇಕು. ಬಾಬಾ ಹೇಳಿದ್ರಲ್ಲ, ಜೋಲಿ ಬರ್ನಾನೆ ಈ ಜಾನ್ ತಕ್ ಜೀನಾ ಹೈ ತಬ್ ತಕ್ ಪುರುಷಾರ್ಥ ಭಿ ಕರ್ನಾ ಹೈ. ಪುರುಷಾರ್ಥನೂ ಮಾಡ್ತಾನೆ ಇರಬೇಕು. ಸಂಶಯದಲ್ಲಿ ಬಂದು ಪ್ರಶ್ನೆ ಮಾಡಂಗಿಲ್ಲ. योग अग्नि से आत्मरूपी सीताओं को पावन बनाना है. किस बात के विस्तार में जास्ती ना जाकर देही अभिमानी बनने की मेहनत करनी है. शांति धाम और सुख धाम को याद करना है. ಯೋಗ ಅಗ್ನಿ ರೂಪಿ ಅಗ್ನಿಯಲ್ಲಿ ಸೀತೆಯರು ಆತ್ಮರೂಪಿ ಸೀತೆಯನ್ನ ಪಾವನ ಮಾಡ್ಕೋಬೇಕು. ಯಾವ ಮಾತಲ್ಲೂ ಈಗ ವಿಸ್ತಾರದಲ್ಲಿ ಹೋಗ್ಬೇಡಿ ಮಕ್ಕಳೇ. ಆತ್ಮಾಭಿಮಾನಿಯಾಗಿದ್ದು ಇರೋ ಪರಿಶ್ರಮ ಪಡಿ. ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿ. ವರದಾನ देही अभिमानी स्थिति में स्थित हो सदा विशेष पाठ बजाने वाले संतुष्ट मणि भव. ಅಂದರೆ ಕಂಪ್ಲೀಟ್ ಆತ್ಮಾಭಿಮಾನಿ ಆಗೋದಂದ್ರೆ ಅಲ್ಲಿ ಬಾಬನ್ ನೆನಪು ಡ್ರಾಮಾ ಫುಲ್ ಸ್ಟಾಪ್ ಎರಡೂ ಇರ್ತದೆ. ಸೋಲ್ ಕಾನ್ಷಿಯಸ್ ಏನು ಅನ್ನೋದು ಅರ್ಥ ಆಗಬೇಕು. ಹಂಗಲ್ಲ ನಾನು ಬಿಂದು ಬಿಂದು ಅಂತ ನಡೀತಿದ್ದೀನಿ, ಏನು ಬೇಕೋ ಕರ್ಮಗಳೆಲ್ಲ ಗಡ್ಬಡಾಗ್ತಿದೆ,
ಇದು ಆತ್ಮಾಭಿಮಾನಿ ಸ್ಥಿತಿಯಲ್ಲ. ಆ ಸ್ಥಿತಿಯಲ್ಲಿರೋರು ಸದಾ ವಿಶೇಷ ಪಾಠ ಮಾಡ್ತಕ್ಕಂತಹ ಸಂತುಷ್ಟಮಣಿ ಆತ್ಮಗಳು. ಯಾಕೆಂದ್ರೆ ಅವರಿಗೆ ಆತ್ಮಾಭಿಮಾನಿಗಳಿಗೆ ಒಬ್ಬ ತಂದೆಯಿಂದ ಸರ್ವ ಪ್ರಾಪ್ತಿಗಳ ಅನುಭವ ಆಗುತ್ತೆ. जो बच्चे विशेष पाठदारी है उनकी हर एक्ट विशेष होती है, कोई भी कर्म साधारण नहीं होता. ಆತ್ಮಾಭಿಮಾನಿ ಚಿಹ್ನೆನೇ ಅದು. ಅವರ ಪ್ರತಿಯೊಂದು ಕರ್ಮ ಏನಿದೆ ಅದು ಸಾಧಾರಣ ಇರಲ್ಲ, ವಿಶೇಷ ಇರುತ್ತೆ. ಸಾಧಾರಣ ಆತ್ಮ कोई भी कर्म देह अभिमानी होकर ಕರೆಂಗೆ. ಸಾಧಾರಣರು ಏನ್ ಮಾಡ್ತಾರೆ, ಬಡಿ ಕಾನ್ಶಿಯಸ್ ಅಲ್ಲಿ ಮಾಡ್ತಾರೆ. ವಿಶೇಷ ಆತ್ಮಯೇ ದೇಹಿ ಅಭಿಮಾನಿ ಬನ್ಕರ್ ಕರ್ತೆ. ಇದು ನಮ್ಮನ್ನು ನಾವು ನೋಡ್ಕೊಳಕ್ ಬಾಬಾ ಚಿತ್ರ ಇಟ್ಬಿಟ್ರು. ಅಂದ್ರೆ ಕರ್ಮ ಕಾನ್ಶಿಯಸ್ ಅಲ್ಲೇ ನಾವು ಮಾಡ್ತೀವಿ ಅಂದ್ರೆ ಅದು ಸಾಧಾರಣ ಕರ್ಮ, ಅಂದ್ರೆ ದೇಹಾಭಿಮಾನ. ಆತ್ಮಾಭಿಮಾನಿಗಳಂದ್ರೆ ಕೈ ಕೆಲಸ ಮಾಡ್ತಾ ಇರುತ್ತೆ. ವಿಶೇಷ ಕರ್ಮ ಏನು, ವಿಶ್ವ ಕಲ್ಯಾಣ ಮಾಡೋದು, ಜಗತ್ತಿಗೆ ತಾಕತ್ ಕೊಡೋದಿರ್ಲಿ, ಶಾಂತಿ ಕೊಡೋದಿರ್ಲಿ, ವಾಯುಮಂಡಲ ಪವರ್ಫುಲ್ ಮಾಡೋದಾಗ್ಲಿ, ಅವರಿಂದ ಪ್ರತಿ ಹೆಜ್ಜೆ ವಿಶೇಷ ಕರ್ಮ ಆಗ್ತಿರುತ್ತೆ. ಇದು ಚಿಹ್ನೆ. जो देही अभिमानी स्थिति में स्थित रहकर कर्म करते वे स्वयं भी सदा संतुष्ट रहते और दूसरों को भी संतुष्ट करते, इसलिए उन्हें संतुष्ट मणि का वरदान स्वतः प्राप्त हो जाता. ಆತ್ಮಾಭಿಮಾನಿಗಳು ಆ ಸ್ಥಿತಿಯಲ್ಲಿ ಇದ್ದೇನು ಕರ್ಮ ಮಾಡ್ತಾರೆ, ಅವ್ರು ಸದಾ ಸ್ವಯಂ ಸಂತುಷ್ಟರಿರ್ತಾರೆ. ಸ್ವಯಂನ ಸಂತುಷ್ಟತೆ ಸುಮ್ಮನೆ ಬರಲ್ಲ. ಅಟೆನ್ಷನ್ ಪ್ಲೀಸ್. ಬಾಬಾ ಹೇಳೋದು, ಎಲ್ಲಿವರೆಗೂ ನೀವು ಆತ್ಮ ಅಕ್ಯುರೇಟ್ ಬಾಬೋರು ಏನು ಹೇಳ್ತಾರೋ ಆ ಸ್ಥಿತಿಯಲ್ಲಿ ಆ ಸ್ವರೂಪದಲ್ಲಿ ಇರಲ್ಲ, ತೃಪ್ತಿ ಬರಲ್ಲ. ಏಕೆಂದ್ರೆ ಆತ್ಮಕ್ಕೆ ಭಗವಂತನಿಂದ ಎಲ್ಲ ಪ್ರಾಪ್ತಿಗಳು ಬೇಕು. ಮನುಷ್ಯರು ಕೊಡಕ್ಕಾಗಲ್ಲ ಆತ್ಮಕ್ಕೆ ಏನು ಬೇಕೋ ಅದು. ಅಲ್ಲೇ ತೃಪ್ತಿ ಬರೋಕ್ ಸಾಧ್ಯ. ಏಕೆಂದ್ರೆ ಬಾಬೋರು ಹೇಳಿ ಸ್ಥಿತಿ ಇಲ್ಲ ತಿಳ್ಕೊಳ್ಳಿ, ಯೋಗಯುಕ್ತರಾಗಿ ಇರೋಕ್ಕಾಗಲ್ಲ. ಎಲ್ಲಿ ಖುಷಿ ಇರುತ್ತೆ, ಸಂತುಷ್ಟತೆ ಇರೋಕ್ಕಾಗಲ್ಲ. ಅದರಿಂದ ಆತ್ಮಾಭಿಮಾನಿಗಳಿಗೇನೆ ಸಂತುಷ್ಟ ಮಣಿಯ ವರದಾನ ಸಿಗುತ್ತೆ. ಸಂತುಷ್ಟತೆ ಸಾಧಾರಣ ಗುಣ ಅಲ್ಲ, ಸಂತುಷ್ಟಿ ಅಷ್ಟೌರಿಷ್ಟ ಹೇ. ನೀವು ವಿಜಯಿ ರತ್ನದಲ್ಲಿ ಪಾಸ್ವಿದ್ ಆನರ್ ಆಗ್ಬೇಕಂದ್ರೆ ಸಂತುಷ್ಟತೆ ಮಸ್ಟ್. स्लोगन, प्रयोगी आत्मा बन योग के प्रयोग से सर्व खजानों को बढ़ाते चलो. ಪ್ರಯೋಗಿ ಆತ್ಮನಾಗಿ ಯೋಗದ ಪ್ರಯೋಗದಿಂದ ಸರ್ವ ಖಜಾನೆಗಳನ್ನ ಜಾಸ್ತಿ ಮಾಡಿಕೊಳ್ಳಿ. ಯೋಗದ ಪ್ರಯೋಗ ಅಂದ್ರೇನು, ಬಾಬನ ನೆನಪಿನ ಉಪಯೋಗ ಮಾಡ್ಕೊಳ್ಳೋದು, ಅಪ್ಲಿಕೇಶನ್. ಈಗ ಬಾಬನ್ ನೆನಪಲ್ಲಿದ್ದು ನಾನು ಮಾತಾಡ್ತೀನಿ ಅಂದಾಗ ಅಲ್ಲಿ ಮಧುರತೆ ಇರೋ ಕಾರಣ ನನ್ನ ಶಕ್ತಿಗಳು ವೇಸ್ಟ್ ಆಗಲ್ಲ. ಬಾಬನ್ ನೆನಪಲ್ಲಿ ಕೆಲಸ ಮಾಡ್ತೀನಿ, ಡ್ರಾಮಾ ಎಲ್ಲರ ಪಾರ್ಟ್, ಬೇರೆಯವರ ಪ್ರಭಾವ ಆಗಲ್ಲ. ಯಾಕೆ ಆತ್ಮಗಳನ್ನ ಬಿಂದುವಾಗಿ ನೋಡ್ತಾ ಅವ್ರ ಪಾರ್ಟ್ ನೋಡ್ತಿದ್ದೀರ. ಪ್ರತಿ ಹೆಜ್ಜೆಯಲ್ಲಿ ಬಾಬೋರ ನೆನಪಿನ ಉಪಯೋಗ ಅಂದ್ರೆ ಆಯಾಯ ಶಕ್ತಿ ಗುಣಗಳ ಉಪಯೋಗದಿಂದ ನಮ್ಮ ಖಜಾನೆ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಸಾಧಾರಣ ಅಥವಾ ನೆಗೆಟಿವ್ ವಿಕರ್ಮಗಳಾಗಲ್ಲ. ಸರಿನಾ? ಪ್ರಯೋಗಿ ಉಪಯೋಗಿ ಅಲ್ಲ. ಸುಮ್ಮನೆ ಜ್ಞಾನ ಕೇಳಿ ಇಡಂಗಿಲ್ಲ. ಮೀಟೆ ಬಚ್ಚೆ. ಅದಕ್ಕೆ ಮುಂಚೆ ನಾಳೆ ಇವತ್ತು ಸಂಜೆನೆ ಅಣ್ಣವ್ರು ಬರ್ತಿದ್ದಾರೆ ಮಧುಬಂದಿಂದ, ಮೃತ್ಯುಂಜಯ ಅಣ್ಣವರು. ನಾಳೆ ಅಣ್ಣ ಇರುತ್ತೆ, ಇಡೀ ಝೋನ್ಗೂ ಆನ್ಲೈನ್ ಕ್ಲಾಸಸ್ ಇರುತ್ತೆ ಅಣ್ಣವ್ರದ್ದು. ವಿಶೇಷ ಕ್ಲಾಸ್ ಮಾಡಿ ಎಲ್ಲರನ್ನ ಮೀಟ್ ಮಾಡ್ತಾರೆ. ಅಂತಂದರೆ ಎಲ್ಲ ಸೆಂಟರ್ಸನ್ನು ಇಲ್ಲಿ ಕರೆಯೋಕ್ಕಾಗಲ್ಲ, ಎಲ್ಲರೂ ಆನ್ಲೈನಲ್ಲೇ ಕೇಳ್ತಾ ಹೋಗಿ. ಸರಿನಾ? ಓಕೆ. ಬಾಬಾ ಹೇಳೋದು ಮೂಲ ಮಾತೇನೆಂದರೆ, ನಾವೆಲ್ಲರೂ ಈಗ ವಿಶೇಷ ಯೋಗದ ಸಯೋಗ. ಅಂಡ್ ಮನೆಯಲ್ಲೇ ಕೂತ್ಕೊಂಡು ಕೇಳ್ತೀನಿ ಅಂದರೆ ನಿದ್ದೆ ಮಾಡ್ಕೊಳಂಗಿಲ್ಲ. ವಿಶೇಷ ಅಲ್ಲಿನ ಸಮಾಚಾರ ಸಂದೇಶನೂ ತರ್ತಿದ್ದಾರೆ ಅಂತ ತಾನೇ. ಅದಕ್ಕೆ ಯಾರು ಕ್ಲಾಸಸ್ ಮಿಸ್ ಮಾಡ್ಕೋಬೇಡಿ. ಅರ್ಧ ಗಂಟೆ ಎದ್ದೆ ಇನ್ನೇನೋ ಅಂತ ಕತೆ ಮಾಡಂಗಿಲ್ಲ. ಮಧುರವಾದಂಥ ಮಕ್ಕಳೇ, ಏನು ಇಡೀ ಕಲ್ಪದ ಇದು ಸರ್ವೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ. ಇದರಲ್ಲಿ ನೀವು ಮಕ್ಕಳು ತಂದೆಯ ನೆನಪು, ಸ್ಯಾಕ್ರೀನ್ ತಂದೆ ನೆನಪು ಮಾಡಿ ಸತೋ ಪ್ರಧಾನರಾಗಿ ಬಾಬನನ್ನು ಫಾಲೋ ಮಾಡೋದೇನಿದೆ ಇವತ್ತು 20th ಮೇ
ಆತ್ಮ ಬಾಪ್ ಸಮಾನ್ ಹೂಂ. ಅದಕ್ಕೆ ಚಿಂತನೆ ಅಭ್ಯಾಸ ಏನು ಮಾಡಬೇಕು? ಕೋಯಿ ಭಿ ಕರ್ಮ ಕರೋ ಬೋಲ್ ಬೋಲೋ संकल्प करो तो पहले चेक करो ये ब्रह्मा बाप समान है. ब्रह्मा बाप की विशेषता विशेष यही रही, जो सोचा वो किया, जो कहा वो किया. ऐसे ಫಾಲೋ ಫಾದರ್ ಅಂದರೆ ಬಾಬಾ ಸಂಕಲ್ಪ ಮಾತು ಸಂಕಲ್ಪ ಕರ್ಮ ವ್ಯತ್ಯಾಸ ಇರಲಿಲ್ಲ. ಹಂಗೆ ತಂದೆಯ ಸಮಾನರಾಗೋದಂದರೆ ಪ್ರತಿ ಸಂಕಲ್ಪ ಮಾತು ಕರ್ಮ ಫಸ್ಟ್ ಚೆಕ್ ಮಾಡಿಬಿಟ್ಟು ಬಾಬನ್ ಥರ ಇದ್ದರೆ ಮಾಡಿ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿರಿ. ಮನ್ಸಾಮೆ ನಿರಾಕಾರಿ ವಾಚಾಮೆ ನಿರಹಂಕಾರಿ ಕರಮ್ಮೆ ನಿರ್ವಿಕಾರಿ ಸ್ಟೇಜು. ಮನ್ಸ ಯಾರು ನಿರಾಕಾರಿ ಸ್ಥಿತಿಯಲ್ಲಿರ್ತಾರೆ, ವಾಚ ನಿರಹಂಕಾರಿಗಳಾಗಿರ್ತಾರೆ, ನಮ್ರರಾಗಿರ್ತಾರೆ. ಕರ್ಮಣ ಏನಿದೆ ಅದು ನಿರ್ವಿಕಾರಿ. ವಾಚಾನೂ ಕರ್ಮನೇ, ವಾಚಾದಲ್ಲಿನೂ ಯಾವುದೇ ವಿಕಾರಗಳ ವಶ ಮಾತುಗಳಿರಬಾರ್ದು. ಅಭಿಮಾನದ ಮಾತ, ದ್ವೇಷದ ಮಾತ, ಈರ್ಷೆಯ ಮಾತ ಅಥವಾ ಸ್ವಾರ್ಥಗಳ ಮಾತ ಇವೆಲ್ಲ ಇರ್ಕೂಡ್ದು, ಸರಿ ಇಲ್ಲ. ಬಾಪ್ ಸಮಾನ ಹೆಂಗಾಗುತ್ತೆ? ವರದಾನ ತಗೋಬೇಕಲ್ಲ. ಬಾಬಾ ಹೇಳೋದು, ನಾನು ಸಮಾನ ಭವದ ವರದಾನ ಕೊಟ್ಟಿದ್ದೀನಿ. ಆ ವರದಾನ ತಥಾಸ್ತು ಯಾವಾಗುತ್ತೆ? ಯಾವಾಗ ನೀವು ಕರ್ಮಗಳಲ್ಲಿ ಆ ಥರ ಮಾಡ್ತೀರ ಅವಾಗ ತಾನೇ ತಥಾಸ್ತು ಆಗೋದು. ಇಲ್ಲಾಂದ್ರೆ ಆಗಲ್ಲ. ಓಂ ಶಾಂತಿ. ಇವತ್ತು ವಿಚಾರ ಮಾಡಿ ಚಿಂತನೆ ಮಾಡಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇವತ್ತಿನ ಪುರುಷಾರ್ಥದಲ್ಲಿ ನಾನು ಆತ್ಮ ಪುರುಷ ಶ್ರೇಷ್ಠ ಎಷ್ಟಾಗಿದ್ದೀನಿ? ಕಂಪ್ಲೀಟ್ ದೇಹಾಭಿಮಾನ ಸಮಾಪ್ತಿ ಆಯ್ತಾ ಇಲ್ವಾ? ನಿರಂತರದ ಸೋಲ್ ಕಾನ್ಷಿಯಸ್ ಇದೆಯಾ? ಜ್ಞಾನದ ಚಿಂತನೆ ಇದೆಯಾ? ನ್ಯಾಚುರಲ್ಲಾಗಿ ವಿಚಾರ ಮತನ ನಡೀತಾ ಇದೆ? ಇಲ್ಲ, ನೋಡ್ಕೋಬೇಕು. ಈ ಗಳಿಗೆಗಳಿಷ್ಟು ಎಮರ್ಜೆನ್ಸಿ ನಡೀತಿದೆ ಅಂದರೆ ನಮ್ಮನ್ನು ಪರಿವರ್ತನೆ ಮಾಡ್ಕೊಳ್ಳೋ ಸ್ಪೀಡ್ ಎಷ್ಟು ತೀವ್ರವಾಗಿರ್ಬೇಕಲ್ವಾ? ನಾಳೆನೂ ನೋಡಿ 21 ಬಾಬಂದು ಲಾಸ್ಟ್ ಕ್ರಿಯಾ ಆಗಿದ್ದು. ವೇಕ್ತರಾದ ನಂತರ ಬಾಬಾ ಬಂದರೆ ಆ್ಯಕ್ಚುಲಿ 21 ನಾಳೆ, ಇವತ್ತು ನಾಳೆ ವರದಾನದ ಟೈಮೇ 18 ಮುಗೀತು. ಹಂಗಲ್ಲ ಈಸಿ ಆಗಿಬಿಡ್ರಿ. ಇವತ್ತು ಇಡೀ ತಿಂಗಳು ಆ್ಯಕ್ಚುಲಿ 31ವರೆಗೂ ಮೌನ ಬಟ್ಟಿ ಮಾಡ್ತಾ ಬಾಬೂರಿಂದ ಫುಲ್ ಪ್ರಾಪ್ತಿಗಳನ್ನು ತಗೊಳ್ಳೋದೇನಿದೆ ಅದನ್ನು ನಾವು ಮಾಡಬೇಕು. ಇಡೀ ಜೀವನ ಇರಬೇಕು. ಬಟ್ ಆದರೆ ಸ್ಪೆಷಲ್ ವರದಾನ ಟೈಮ್ ಅಂದಾಗ ವರದಾನನೇ. ಆ್ಯಂಡ್ ಸಂದೇಶ ಏನಿದೆ ಅದು ಏನು ಬೇಕೋ ಅಷ್ಟೇ, ಇನ್ನೇನು ಅರ್ಧ ಕ್ಲೋಸ್ ಆಯ್ತು, ಇನ್ನು ಫುಲ್ ಒಳಗಡೆ ಏನಾದರೂ ಮಾಡಿ ಅಂತಿದ್ದಾರೆ. ಇದ್ರ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿರಬೇಕು. ಆದರೂ ಅಲ್ಲಿ ಈ ಕೇರ್ಲೆಸ್ ಆಗಿ ಕೆಲವರು ಬಿಡ್ರಿ, ಇನ್ನು ಸಾಧಾರಣ ಕರ್ಮನೂ ಅಲ್ಲ, ನೆಗೆಟಿವ್ ವಿಕರ್ಮಗಳು ಏನೆಲ್ಲ ಏರುಪೇರುಗಳು, ಒಂದಿಷ್ಟು ಕಾನ್ಷಿಯಸ್ಸೇ ಇಲ್ಲ ಟೈಮ್ ಏನು ಅಂತ ಹಂಗೂ ಇದ್ದಾರೆ. ಬೆಳಗ್ಗೆದ್ರೆ ಪರಚಿಂತನೆ ಪರದರ್ಶನದಲ್ಲಿ. न्यारा हूँ, बाबा का प्यारा हूँ। मैं देह से न्यारा हूँ, बाबा का प्यारा हूँ। मैं देह से न्यारा हूँ, बाबा का प्यारा हूँ। परम धाम से एक दिन मैं नीचे आया, आकर के 2 युग तक मैंने स्वर्णिम सुख पाया, स्वर्णिम सुख पाया। मैं देह से न्यारा हूँ,
बाबा का प्यारा हूँ, मैं देह से न्यारा हूँ, बाबा का प्यारा हूँ। देह की दुनिया में रह कर बाबा का प्यारा हूँ। आकर के खुदा ने मुझको खुद से परिचय है कराया, अपनी भी पहचान देकर घर का मुझको पता बताया, घर का मुझको पता बताया। मैं देह से न्यारा हूँ, बाबा का प्यारा हूँ, मैं देह से न्यारा हूँ, बाबा का प्यारा हूँ, मैं देह से न्यारा हूँ, बाबा का प्यारा हूँ, मैं देह से न्यारा हूँ, बाबा का प्यारा हूँ, मैं देह से न्यारा हूँ, बाबा